ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಳೆದ ಹಲವು ಇದು 7ನೇ ಸಂಚಿಕೆ ಬಂದಿದ್ದೇವೆ. ನಾವು ವಿಶೇಷವಾಗಿ ಈ ಬಾರಿ SLCಯಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನ ಪಡಬೇಕೆಂಬ ಒಂದು ಆಕಾಂಕ್ಷೆ ನಮ್ಮ ಶಿಕ್ಷಣ ಇಲಾಖೆಯದ್ದು. ಅದರ ಜೊತೆಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಕ್ಕಳಿಗೆ ಕಷ್ಟವಾಗುವಂತಹ ಅಥವಾ ಯಾವ ವಿಷಯಗಳಲ್ಲಿ ಅವರು ಪರಿಪಕ್ವತೆ ಸಾಧಿಸಿಲ್ಲ ಆ ವಿಷಯಗಳಲ್ಲಿ ಇನ್ನೂ ಹೆಚ್ಚಿನ ಸಾಧ್ಯತೆಯನ್ನು ಮತ್ತು ಅಂಕಗಳನ್ನು ಗಳಿಸಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಬೇರೆ ಬೇರೆ ವಿಷಯ ಪರಿವೀಕ್ಷಕರನ್ನು ಮತ್ತು ತಜ್ಞರನ್ನು ಮತ್ತು ಶಿಕ್ಷಕರನ್ನು ಕರೆಸಿಕೊಂಡು ಈ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ನಾವು ವಿಶೇಷವಾಗಿ ಏನಂತ ಹೇಳಿದರೆ, ಈಗಾಗಲೇ ಮೊದಲ ಪ್ರಿಪರೇಟರಿ ಪರೀಕ್ಷೆ ಮುಗಿಸಿದ್ದೇವೆ. ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 3 ಪರೀಕ್ಷೆ ನಡೀತವೆ. ಈ ಪರೀಕ್ಷೆ ಹೇಗೆ ಆಗಿತ್ತು, ಯಾವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಇತ್ತು, ಅದರ ನೀಲನಕಾಶೆಯನ್ನು ಅಥವಾ ಬ್ಲೂ ಪ್ರಿಂಟನ್ನು ಅನುಸರಿಸಿದ್ದಾರಾ, ಎಲ್ಲಿ ಹೇಗಿರಬೇಕಾಗಿತ್ತು, ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ಒಂದಿಷ್ಟು ಶಿಕ್ಷಕರೊಂದಿಗೆ ನಾವು ದೂರವಾಣಿ ಸಂಪರ್ಕದ ಮೂಲಕ ಮಾತಾಡ್ತೀವಿ. ಆ ಮಾತುಗಳ ಮೂಲಕ ಇನ್ನಷ್ಟು ಭರವಸೆಯನ್ನು ತುಂಬುವಂಥ, ವಿದ್ಯಾರ್ಥಿಗಳಲ್ಲಿ ಭರವಸೆ ತುಂಬುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮೊಂದಿಗೆ ವಿದ್ಯಾಂಗ ಉಪನಿರ್ದೇಶಕ ಕಚೇರಿಯ ತಾಂತ್ರಿಕ ಸಹಾಯಕರಾಗಿರುವಂಥ ಶ್ರೀ ಸತೀಶ್ ಒಡ್ಡಸೆ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಹೇಳಬೇಕು ಅಂದವರು ಶಿಕ್ಷಕರಾಗಿ ಇತ್ತೀಚೆಗೆ ತಾಂತ್ರಿಕ ಸಹಾಯಕರಾಗಿ ವಿದ್ಯಾಂಗ ಕಚೇರಿಗೆ ಆಗಮಿಸಿದವರು. ಸರಿ, ನೀವು ಗಮನಿಸಿದ ಹಾಗೆ ಈಗ ಶಿಕ್ಷಕರಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು SLC ಎಕ್ಸಾಮ್ ಬರ್ತಾ ಇದೆ, ಪ್ರಿಪರೇಟರಿ ಆಗಿದೆ, ಒಂದಾಗಿದೆ. ಎಲ್ರಿಗೂ ನಮಸ್ಕಾರ. ಈ ಬಾರಿ ಶಿಕ್ಷಣ ಇಲಾಖೆಯ ಗುರಿ ಏನು ಕೇಳಿದರೆ, ಈ ಪರೀಕ್ಷೆ ಎನ್ನುವಂಥದ್ದು ವಿದ್ಯಾರ್ಥಿ ಸ್ನೇಹಿಯಾಗಿಯೇ ಆಗಬೇಕು ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲಾಖೆ ಗುರುತಿಸಿಕೊಂಡಿರುವಂಥದ್ದು. ಆ ಕಾರಣದಿಂದಾಗಿ ಮೊದಲಿಗೆ ಬ್ಲೂ ಪ್ರಿಂಟ್ಗಳನ್ನು ಬಿಡುಗಡೆ ಮಾಡಿದೆ. ಮತ್ತು ಎಲ್ ಬಿ ಎ ಕ್ವಶನ್ಸ್ ಮೂಲಕ ಎಲ್ಲ ವಿಷಯವಾರು ಒಂದಷ್ಟು ಪ್ರಶ್ನೆಗಳನ್ನು, ಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬರ್ತದೆ, ಆ ಪಾಠದಲ್ಲಿ ಸಂಭವನೀಯ ಪ್ರಶ್ನೆಗಳು ಯಾವುದೆಲ್ಲ ಬರ್ತದೆ ಅನ್ನುವುದನ್ನು ಎಲ್ಲ ವಿಷಯವಾರು ಪಟ್ಟಿ ಮಾಡಿ ಅದನ್ನು ಈಗಾಗಲೇ ಮಕ್ಕಳಿಗೆ ಕೊಟ್ಟಾಗಿದೆ. ಮತ್ತು ಬ್ಲೂ ಪ್ರಿಂಟನ್ನು ಕೂಡ ಮಕ್ಕಳಿಗೆ ಕೊಟ್ಟಾಗಿದೆ. ಆ ಬ್ಲೂ ಪ್ರಿಂಟ್ ಆಧಾರದ ಮೇಲೆಯೇ ಪ್ರಶ್ನೆ ಪತ್ರಿಕೆ ಬರುವುದರಿಂದಾಗಿ ಮಕ್ಕಳಿಗೆ ಬಹಳ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕಾಗ್ತದೆ. ಮತ್ತು ಇಂಥದ್ದೇ ಪ್ರಶ್ನೆ ಬರ್ತದೆ ಅಂತ ಹೇಳ್ಕೊಂಡು ಮಕ್ಕಳಿಗೆ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ 4 ಕ್ವಶನ್ ಪೇಪರ್ಗಳು ಈಗಾಗಲೇ ಮಕ್ಕಳ ಕೈಯಲ್ಲಿದೆ. ಮಾದರಿ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಮಕ್ಕಳ ಕೈಯಲ್ಲಿದೆ. ಮತ್ತೆ ಈಗ 3 ಪ್ರಿಪರೇಟರಿ ಎಕ್ಸಾಮ್ಸ್ ಆಗ್ತದೆ. ಅದರ ಮೂಲಕ ಮಕ್ಕಳ ಕೈಯಲ್ಲಿ ಅವರು ಫೈನಲ್ ಎಕ್ಸಾಮಿಗೆ ಹೋಗುವ ಮೊದಲು ಆ ಮಕ್ಕಳ ಕೈಯಲ್ಲಿ ಒಟ್ಟಿಗೆ 7 ಪ್ರಶ್ನೆ ಪತ್ರಿಕೆಗಳು ಇರ್ತದೆ. ಆ 7 ಪ್ರಶ್ನೆ ಪತ್ರಿಕೆಗಳು ಕೂಡ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಇರುವುದರಿಂದ ಮಕ್ಕಳಿಗೆ ಪರೀಕ್ಷೆ ಎನ್ನುವಂಥದ್ದು ಹೆಚ್ಚು ಸುಲಭ ಆಗ್ತದೆ. ನಮ್ಯ ಅಂತ ಹೇಳ್ತೀವಲ್ಲ, ಹೆಚ್ಚು ಸುಲಭ ಆಗ್ತದೆ. ಹಾಗೆ ಮಕ್ಕಳಿಗೆ ಒಂದು 70% ಸ್ಕೋರ್ ಮಾಡುವುದು ಬಹಳ ಈಸಿಯಾಗಿ ಸ್ಕೋರ್ ಮಾಡಬಹುದು. ಮತ್ತು ಮಕ್ಕಳು ಹೆಚ್ಚು ಹೆದರಿಕೆ ಇಲ್ಲದೆ ಪರೀಕ್ಷಾ ಕೊಠಡಿಗೆ ತೆರಳಬಹುದು ಎನ್ನುವಂಥದ್ದು ಈ ಬಾರಿಯ ಪರೀಕ್ಷೆಯ ವಿಶೇಷತೆ ಆಗಿದೆ ಸರ್. ಒಟ್ಟು ಆಶಯ ನಮ್ಯತೆ ಎಂಬುವಂಥದ್ದು. ಯಾಕೆಂದರೆ ಎಲ್ಲೋ ಒಂದು ಕಡೆಯಲ್ಲಿ SLCಯಿಂದ ಹೊರಗುಳಿದ ವಿದ್ಯಾರ್ಥಿಗಳು ವಾಪಸ್ ಬರ್ತಾ ಇಲ್ಲ, ಅವರು ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಮಗುವಿನಲ್ಲಿ ಒಂದು ಭರವಸೆಯನ್ನು ತುಂಬಿ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಸುಲಭಗೊಳಿಸಿ, ಅಂದರೆ ಬೇಕಾಬಿಟ್ಟಿ ಅಂತಲ್ಲ, ಮಗುವಿನಲ್ಲಿ ಯಾವೆಲ್ಲ ಒಂದು ಅಂಶಗಳು ಬೇಕು ಅವೆಲ್ಲವನ್ನ ಇಟ್ಟುಕೊಂಡು ಅದರ ಜೊತೆಯಲ್ಲಿ ಶಿಕ್ಷಣ ಕಟ್ಟಿಕೊಳ್ಳಿಕ್ಕೆ, ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ, ಶಿಕ್ಷಣ ಮತ್ತು ಬದುಕನ್ನು ಕಟ್ಟಿಕೊಳ್ಳುವುದು ಬಹಳ ಮುಖ್ಯ. ಆ ಹಿನ್ನೆಲೆಯಿಂದ ಏನು ಮಾಡಿದೆ ಇಲಾಖೆಯವರು, ಸ್ವಲ್ಪ ನೀವು ಹೇಳಿದ ನಮ್ಯತೆ ಬಹಳ ಮೃದುಗೊಳಿಸುವ ಧೋರಣೆಯಿಂದ ಅವರು SLC ನಂತರ ಒಳ್ಳೆ ರೀತಿಯ, ಯಾಕಂದ್ರೆ SLC ಬರೀ ಒಂದು ಕಡ್ಡಾಯ, ಒಂದು ಘಟ್ಟವನ್ನ ಏರಿದ ಮೇಲೆ ಅವನು ಹೊಸ ಬದುಕಿಗೆ ತೆರೆದುಕೊಳ್ತಾನೆ. ಈಗ ಮಕ್ಕಳು SSLCಯಲ್ಲಿ ಜಸ್ಟ್ ಪಾಸ್ ಆದ ಮಕ್ಕಳು PUCಯಲ್ಲಿ ಒಳ್ಳೆಯ ಅಂಕ ಪಡೆದು ಪಾಸ್ ಆದದವ್ರನ್ನ ಉದಾಹರಣೆಗಳು ನಮ್ಮ ಹತ್ರ ಇದೆ. ಒಂದು ಕರೆ ಗಮನಿಸೋಣ. ಹಲೋ 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 ನಮಸ್ಕಾರ. ನಮಸ್ತೆ. ನೀವು ಹೇಳಿದ ಹಾಗೆ ಬಹಳ ಮುಖ್ಯವಾಗಿ ನೋಡೋಣ, ಕರೆ ಬಂದ ಗಮನಿಸಿ. ಹಲೋ ನಮಸ್ತೆ. ಓಕೆ, ಕರೆ ಬಂದಾಗ ನಾವು ಮತ್ತೆ ರಿಸೀವ್ ಮಾಡೋಣ. ನೀವು ಹೇಳಿದಾಗೆ ನಮ್ಯತೆ ಇದ್ದಾಗ ಮಾತ್ರ ನಮಗೆ ಅದು ಸಾಧ್ಯತೆ ಆಗುವಂತ. ಹಲೋ ಹಲೋ ಹೇಳಿ. ಹೇಳಿ.
ಹಲೋ, ಪ್ರಶ್ನೆ ಹಲೋ. ಕೇಳ್ತಾ ಉಂಟು? ಪ್ರಶ್ನೆ ಕೇಳಿ. ಕೇಳ್ತಾ ಉಂಟು? ಪ್ರಶ್ನೆ ಕೇಳಿ. ಹಲೋ. ಓಕೆ 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 ಆಮೇಲೆ ಗಮನಿಸೋಣ. ನೀವು ಹೇಳಿದ ಹಾಗೆ ನಾವೀಗ ಒಂದು ಪ್ರಿಪರೇಟರಿ ಒಂದು ಆಗಿದೆ ಆಗಿದೆ. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನಾವು ಇವತ್ತು ಕನ್ನಡ, ಇಂಗ್ಲಿಷ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಈ ಒಂದು ಪ್ರಿಪರೇಟರಿಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಹೇಗಿದ್ವು, ಯಾವ ಪ್ರಿಂಟ್ ಆಧಾರದಲ್ಲಿಯೇ ಬಂದಿದೆಯಾ? ಬಂದಿದೆಯಾ? ಈಗ ನಾವೆಲ್ಲ ಮಾತಾಡ್ತೀವಿ, ನೀವು ತುಂಬಾ ಸಲ ಹೇಳಿದ್ರಿ ನೀಲನಕಾಶೆ, ಬ್ಲೂ ಪ್ರಿಂಟ್ ಅಂತ ಹೇಳಿದ್ರಿ. ಅದರ ಪ್ರಕಾರ ಇದೆಯಾ ಇಲ್ವೋ ಎಂಬುದರ ಬಗ್ಗೆ ನಾವು ಗಮನಿಸೋಣ. ಮೊದಲಿಗೆ ನಾವು ಈಗ ಸಂಪರ್ಕ ಮಾಡಲಿಕ್ಕೆ ಹೊರಟಿರುವಂಥದ್ದು ಸೋಮ ಬಂಗೇರ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ಕೋಡಿಕನ್ಯಾಣದ ಕನ್ನಡ ಶಿಕ್ಷಕರಾಗಿರುವಂಥ ಶ್ರೀಮತಿ ಜ್ಯೋತಿ ಕೃಷ್ಣ ಪೂಜಾರಿಗೆ ಸಂಪರ್ಕ ಮಾಡೋಣ, ನೋಡೋಣ, ಅವರೊಟ್ಟಿಗೆ ಮಾತಾಡೋಣ. ಯಾವ ರೀತಿಯಲ್ಲಿ ನಮ್ಮದು ಈ ರೀತಿ ನಕಾಶೆ, ಆ ಜೊತೆಯಲ್ಲಿ ಪ್ರಶ್ನೆಗಳ ಮಟ್ಟ, ಆ ಬಳಿಕ ಮಂಡಳಿ ಬಿಡುಗಡೆ ಮಾಡಿದಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದನ್ನು ಆ ಕ್ರಮಗಳು ಅನುಸರಿಸಿದ್ದಾರಾ ಇಲ್ವಾ ಅಂಥೇಳಿ, ಅದ್ರ ಜೊತೆಯಲ್ಲಿ ಗದ್ಯ ಪದ್ಯ ಪ್ರಶ್ನೆಗಳು ಸಮನ್ವಯತೆಯಿಂದ ಕೂಡಿತ್ತೆ, ನಾವಿನ ರೂಪದಲ್ಲಿತ್ತಿತ್ತೆ, ಆಮೇಲೆ ವ್ಯಾಕರಣ ಪ್ರಶ್ನೆಗಳನ್ನು ಕೂಡ ನಾವು ಯಾವ ರೀತಿಯಲ್ಲಿ ಮಾಡಬಹುದಾಗಿತ್ತು, ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ, ಇವೆಲ್ಲ ಜೊತೆಗೆ. ಹಲೋ. ಹಲೋ, ನಮಸ್ತೆ ಮೇಡಮ್ಮ. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ಓಕೆ, ಆರಾಮ. ಆರಾಮಿದ್ದೀರಾ? ಈಗಾಗಲೇ ಮೊದಲ ಪ್ರಿಪರೇಟರಿ ಆಗಿದೆ ಮೇಡಮ್. ಹೌದು ಸರ್. ನೀವು ಕನ್ನಡವನ್ನ ಬೋಧಿಸ್ತಾ ಇದ್ದೀರಿ. ಹೌದು ಸರ್. ಹಾಗೆ ನಿಮ್ ಜೊತೆ ಕೆಲವು ಪ್ರಶ್ನೆ ಕೇಳ್ಬೇಕಂತ ನಮ್ದು ಯೋಜನೆ. ಆಗ್ಲಿ ಸರ್. ಸರ್ ಮೇಡಮ್, ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನಾವು ಎಲ್ಲ ಇಲಾಖೆ, ಮಂಡಳಿ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಾ ಇದೆ. ಮೊನ್ನೆ ನಡೆದ ಪರೀಕ್ಷೆ ಬ್ಲೂ ಪ್ರಿಂಟ್ ಆಧಾರದಲ್ಲಿ ಇತ್ತೆ, ಅನುಗುಣವಾಗಿದೆಯೇ ಅಂತ ಹೇಳಿ ಮೊದಲ ಪ್ರಶ್ನೆ. ಹೌದು ಸರ್, ಖಂಡಿತವಾಗಿಯೂ ಇದು ನೀಲನಕ್ಷೆಗೆ ಅನುಗುಣವಾಗಿಯೇ ಇತ್ತು. ಮೊದ್ಲಿಂದ ಕೂಡ ನಮ್ಮ ಇಲಾಖೆ ನೀಲನಕ್ಷೆಗೆ ಆಧಾರವಾಗಿಟ್ಕೊಂಡು ನಮ್ಮನ್ನೆಲ್ಲ ಸಿದ್ಧಪಡಿಸ್ತಾ ಇದೆ. ಮತ್ತೆ ಇದು ವಿದ್ಯಾರ್ಥಿ ಸ್ನೇಹಿ ಕೂಡ ಆಗಿತ್ತು. ನಮ್ಮ ಪ್ರಥಮ ಭಾಷೆ ಕನ್ನಡ 100 ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು. ಅಲ್ಲಿ 1 ಅಂಕದ 7 ಪ್ರಶ್ನೆಗಳು, 7 ಅಂಕಗಳು. ಅದು ಗದ್ಯದಿಂದ 4 ಪ್ರಶ್ನೆಗಳು, ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ ವಾಯುಭೂತಿಯವರ ಕತೆ. ಹಾಗೆ ಪದ್ಯದಿಂದ 2 ಪ್ರಶ್ನೆಗಳು, ಹಲದಿ ಬೇಜು, ಕೆಮ್ಮನೆ ಮೀಸೆವತ್ತನೆ. ಪಠ್ಯಪೂರಕ ಅಧ್ಯಯನದಿಂದ 1 ಪ್ರಶ್ನೆ, ವಸಂತ ಮುಖ ತೋರ್ಲಿಲ್ಲ ಪದ್ಯದಿಂದ. ಹೀಗೆ ಒಟ್ಟು ಗದ್ಯದಿಂದ 4 ಪ್ರಶ್ನೆ 4 ಅಂಕ, ಪದ್ಯದಿಂದ 2 ಪ್ರಶ್ನೆ 2 ಅಂಕ, ಪಠ್ಯಪೂರಕ ಅಧ್ಯಯನದಿಂದ 1 ಪ್ರಶ್ನೆ 1 ಅಂಕ, 7 ಪ್ರಶ್ನೆಗೆ 7 ಅಂಕಗಳಾಯ್ತು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ ಈ ವಿಭಾಗವನ್ನು ನೋಡೋದಾದ್ರೆ, ಗದ್ಯದಿಂದ ನಮ್ಮ ಭಾಷೆ, ಭಾಗ್ಯಶಿಲ್ಪಿಗಳು, ಲಂಡನ್ ನಗರ, ಅಗ್ನಿಭೂತಿ ವಾಯುಭೂತಿಯರ ಕತೆ, ಈ 4 ಗದ್ಯದಿಂದ ಪ್ರಶ್ನೆಗಳನ್ನು ತೆಗಿಲಾಗಿತ್ತು. 4 ಪ್ರಶ್ನೆ 8 ಅಂಕ. ಹಾಗೆ ಪದ್ಯದಿಂದ ನೋಡೋದಾದ್ರೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಲಗ್ಲಿ ಬೇಡರು, ಈ ಪದ್ಯಗಳಲ್ಲಿ 3-4 ವಾಕ್ಯಗಳ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಪದ್ಯದಿಂದ 2 ಪ್ರಶ್ನೆ 4 ಅಂಕ. ಹಾಗೆ ಪಠ್ಯಪೂರಕ ಅಧ್ಯಯನದಲ್ಲಿ ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು, ವಚನಗಳು, ನಾನು ಪ್ರಾಸಬಿಟ್ಟ ಕತೆ, ಹೀಗೆ ಪಠ್ಯಪೂರಕ ಅಧ್ಯಯನದಿಂದ 4 ಪ್ರಶ್ನೆ, ಒಟ್ಟು 8 ಅಂಕಗಳು. ಇನ್ನು 3 ಅಂಕದ ಕವಿಗಳು, ಲೇಖಕರ ಪರಿಚಯ ಈ ವಿಭಾಗಕ್ಕೆ ಬಂದ್ರೆ, ಅಲ್ಲಿ ಪ್ರಶ್ನೆ ಸಂಖ್ಯೆ 28 ಮತ್ತು 29. ಇದು ಯುದ್ಧ ಪಾಠದಿಂದ ಸಾರಾ ಅಬುಬಕರ್ ಅವರ ಪರಿಚಯವನ್ನ ಕೇಳಲಾಗಿತ್ತು. ಹಸಿರು ಪದ್ಯದಿಂದ ಕುವೆಂಪು ಅವರ ಪರಿಚಯವನ್ನು ಕೇಳಲಾಗಿತ್ತು. ಇವೆರಡು 3 ಅಂಕದ ಪ್ರಶ್ನೆಗಳು, 3 ಒಟ್ಟು 6 ಅಂಕಗಳು. ಮತ್ತೆ 9ನೇ ಮುಖ್ಯ ಪ್ರಶ್ನೆಗೆ ಬಂದ್ರೆ, ಅದು ಸಂದರ್ಭ ಮತ್ತು ಸ್ವಾರಸ್ಯ. 3 ಸಂದರ್ಭಗಳು ಗದ್ಯದಿಂದ, ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಈ 3 ಸಂದರ್ಭಗಳು ಗದ್ಯದಿಂದ ಬಂದಿತ್ತು. ಹಾಗೆ 3 ಸಂದರ್ಭಗಳು ಪದ್ಯದಿಂದ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಚಲಮನೆ ನೆರೆದೆ, ಕೆಮ್ಮನೆ ಮೀಸೆ ಹೋಗ್ತಾನೆ, ಈ 3 ಸಂದರ್ಭಗಳು ಪದ್ಯದಿಂದ ಬಂದಿತ್ತು. ಹೀಗಾಗಿ ಸಂದರ್ಭ, ಸ್ವಾರಸ್ಯ ಇದಕ್ಕೂ ಕೂಡ ನೀಲನಕ್ಷೆಯನ್ನ ಅನುಸರಿಸಲಾಗಿತ್ತು. ಇನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ, 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ಇದು ಶಬರಿ ಗದ್ಯದಿಂದ 1 ಪ್ರಶ್ನೆ ಕೇಳಲಿಕ್ಕೆ ಅಲ್ಲಿ ಅವಕಾಶ ಇರುವುದು, ಅದನ್ನು ಕೂಡ ಕೇಳಲಾಗಿತ್ತು ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ. ಹಾಗೆ ಇನ್ನು 4 ಅಂಕದ ಮತ್ತೊಂದು ಪ್ರಶ್ನೆ ಯಾವ್ದಂತ ಹೇಳಿದ್ರೆ, ಅದು ಪದ್ಯ ಪೂರ್ಣಗೊಳಿಸುವುದು. ಇದನ್ನ ಸಂಕಲ್ಪ ಗೀತೆ ಪದ್ಯದಿಂದ ಕೇಳಲಾಗಿತ್ತು.
ಆಮೇಲೆ ಇನ್ನೊಂದು ಮೌಲ್ಯವನ್ನ ಆಧರಿಸಿ ಸಾರಾಂಶವನ್ನ ಬರೆಯುವುದು, ಇದನ್ನ ಕೌರವೇಂದ್ರನಾಥ್ ಕೊಂದಿನೀನು ಅನ್ನುವಂತ ಪದದಿಂದ ಕೇಳಲಾಗಿತ್ತು. ಹಾಗೆ ಮತ್ತೊಂದು 8-10 ವಾಕ್ಯಗಳಲ್ಲಿ ಉತ್ತರಿಸುವುದು ಪದ್ಯದಿಂದ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಮತ್ತೆ ಅಪಠಿತ ಗದ್ಯ, ವ್ಯಾಕರಣ, ಛಂದಸ್ಸು, ಅಲಂಕಾರ, ಗಾದೆ, ಪತ್ರಲೇಖನ, ಪ್ರಬಂಧ ಹೀಗೆ ಎಲ್ಲಾ ಹಂತಗಳನ್ನು ಗಮನಿಸಿದ್ದು ಕೂಡ ನೀಲನಕ್ಷೆ 100% ಇಲ್ಲಿ ಅನುಸರಿಸಲಾಗಿತ್ತು ಅಂತಾನೆ ಹೇಳ್ಬೋದು ಸರ್. ಖಂಡಿತ ಬಹಳ ಮುಖ್ಯವಾಗಿ ನೀಲಿ ನಕಾಶೆ ಎಂದೇ ಕರೆಕ್ಟ್ ಆಗಿ ಅವರು ಒತ್ತನ್ನು ಕೊಟ್ಟಿದ್ದಾರೆ. ಮೇಡಮ್, ವಿದ್ಯಾರ್ಥಿ ದೃಷ್ಟಿಯಿಂದ ಪ್ರಶ್ನೆಗಳ ಮಟ್ಟ ಹೇಗಿತ್ತು ಮೇಡಮ್? ಸರ್, ಈಗ ಪ್ರಶ್ನೆಗಳ ಮಟ್ಟ ಅಂತಂದ್ರೆ ನಮ್ಮ ನೀಲನಕ್ಷೆಯಲ್ಲಿ ಕೊಟ್ಟಿರುವಂತದ್ದು ಸುಲಭ 30%, ಸಾಧಾರಣ 50%, ಕಠಿಣ 20% ಅಂತ ಹೇಳಿ ಆ ಪ್ರಕಾರವಾಗಿ ಪ್ರಶ್ನೆ ಪತ್ರಿಕೆ ಇತ್ತು. ಇಲ್ಲಿ ನಾವು ನಮ್ಮ ತರಗತಿ ವಿದ್ಯಾರ್ಥಿಗಳನ್ನ 3 ವಿಭಾಗ ಮಾಡ್ಕೊಂಡ್ವಿ ಅಂತ ಇಟ್ಕೊಂಡ್ರು ಸರ್. ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನ ಅನುಸರಿಸಿ ನಾವು ನಿಧಾನ ಕಲಿಕೆಯ ಮಕ್ಕಳು, ಮಧ್ಯಮ ಕಲಿಕೆಯ ಮಕ್ಕಳು ಮತ್ತು ಇನ್ನು 100ಕ್ಕೆ 100 ಅಂಕ ತೆಗೆಯೋರು, ಹೀಗೆ ನಾವು ಕಲಿಕಾ ಮಟ್ಟವನ್ನ ಆಧರಿಸಿ 3 ವಿಭಾಗಗಳನ್ನ ಮಾಡ್ಕೊಂಡ್ರು ಕೂಡ 3 ವಿಭಾಗದ ಮಕ್ಕಳಿಗೂ ಕೂಡ ಏನಾಗಿತ್ತು ಅಂತಂದ್ರೆ ತುಂಬಾನೇ ಅನುಕೂಲಕರವಾದಂತ ಪ್ರಶ್ನೆ ಪತ್ರಿಕೆಯನ್ನ ಪ್ರಶ್ನೆ ಪತ್ರಿಕೆ ಅಂತಾನೆ ಹೇಳ್ಬಹುದು ನಾವು. ಅಂದ್ರೆ ಪ್ರೌಢ ಶಿಕ್ಷಣ ಮಂಡಳಿ ಏನು ಬಿಡುಗಡೆ ಮಾಡಿದೆ ಅದೇ ರೀತಿಯಲ್ಲಿ ಪ್ರಶ್ನಾ ಪತ್ರಿಕೆ ಅನುಸರಣೆ ಮಾಡಿದ್ದಾರೆ. ಹೌದು ಸರ್, ಹೌದು. ಮಾದರಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಮ್ಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದೆ ಸರ್. ಅದ್ರಲ್ಲಿ ಈಗ ಬಹು ಆಯ್ಕೆ 1ರಿಂದ 6 ಪ್ರಶ್ನೆಗಳು ಬಹು ಆಯ್ಕೆ ನೋಡೋದಾದ್ರೆ ಕನ್ನಡ ವರ್ಣಮಾಲೆ, ಸಂಧಿಗಳು, ಲೇಖನ ಚಿಹ್ನೆ, ಕ್ರಿಯಾರೂಪಗಳು, ವಿಭಕ್ತಿ, ಪ್ರತ್ಯಯ, ಸಮಾಸ ಈ 4 ಮಾದರಿಗಳಲ್ಲಿ ಇದನ್ನೇ ಕೊಟ್ಟಾಗಿತ್ತು. ಮತ್ತೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲೂ ಕೂಡ ಇದನ್ನೇ ಅನುಸರಿಸಲಾಗಿದೆ. ಇನ್ನು 7ರಿಂದ 10ನೇ ಪ್ರಶ್ನೆ ಏನಂತಂದ್ರೆ ಸಂಬಂಧೀಕರಿಸಿ ಬರೆಯುವುದು. ಇಲ್ಲಿ ಕೂಡ 4 ಮಾದರಿಗಳಲ್ಲಿ ಏನ್ ಅನುಸರಿಸಲಾಗಿತ್ತು ಅಂತ ಹೇಳಿದ್ರೆ ತತ್ಸಮ ತದ್ಭವ, ನಾಮಪದ, ಅವ್ಯಯ, ತದ್ಧಿತಾಂತ ಅಥವಾ ಕೃತಾಂತ ಇದನ್ನೇ ಅನುಸರಿಸಲಾಗಿದೆ. ಮತ್ತೆ ಇಲ್ಲಿ ಕೂಡ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೂಡ ಇದನ್ನೇ ಅನುಸರಿಸಲಾಗಿದೆ. ಇನ್ನು ಮಾದರಿ 1ನೇ ಮಾದರಿಯಲ್ಲಿ 9 ಪ್ರಶ್ನೆಗಳು 21 ಅಂಕಗಳು ಬಂದಿದೆ. 2ನೇ ಮಾದರಿಯಲ್ಲಿ 3 ಪ್ರಶ್ನೆಗಳು 10 ಅಂಕಗಳು ಬಂದಿದೆ. 3ನೇ ಮಾದರಿಯಲ್ಲಿ 9 ಪ್ರಶ್ನೆಗಳು 25 ಅಂಕಗಳು ಬಂದಿದೆ. 4ನೇ ಮಾದರಿಯಲ್ಲಿ 6 ಪ್ರಶ್ನೆಗಳು 11 ಅಂಕಗಳು ಬಂದಿದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಕೆಲವು ಪ್ರಶ್ನೆಗಳು ಇದ್ದಕ್ಕಿದ್ದ ಹಾಗೆ ಬಂದಿದೆ. ಇನ್ನು ಕೆಲವು ಪ್ರಶ್ನೆ ಆಚೆ ಇತ್ತು, ಸ್ವಲ್ಪ ಆಚರಿಕೆ ಮಾಡಿಕೊಡ್ಲಾಗಿದೆ. ಮತ್ತೆ ಇನ್ನು ಬರೀ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ನಾವು LBA ಅನ್ನ ಕೂಡ ಗಮನಿಸಬೇಕು. LBA ಇಂದ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೊಡ್ಲಾಗಿತ್ತು. ಮತ್ತೆ ಪಠ್ಯ ಪುಸ್ತಕ ಹೀಗೆ ಒಂದು ಏನ್ ಸಮತೋಲನವಾದ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ, LBA ಮತ್ತೆ ಪಠ್ಯ ಪುಸ್ತಕ ಈ 3ನ್ನು ಒಳಗೊಂಡಂತದ್ದು ಒಂದು ಸಮತೋಲನ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇತ್ತು ಅಂತಾನೆ ಹೇಳ್ಬೋದು ಸರ್. ಖಂಡಿತ. ಅಂದ್ರೆ ಅದ್ರ ಜೊತೆಯಲ್ಲಿ ಒಟ್ಟಾರೆ ಏನಂತ ಹೇಳಿದ್ರೆ ಒಂದು ಬ್ಲೂ ಪ್ರಿಂಟು, ಆಮೇಲೆ ನೀವು ಹೇಳಿದಾಗ LBA ಮತ್ತು 4 ಪ್ರಶ್ನೆ ಪತ್ರಿಕೆಯ ಆಧಾರ ಇಟ್ಕೊಂಡೇ ಬಂದ್ಬಿಟ್ಟಿದೆ. ಹೌದು, ಮತ್ತೆ ಪಠ್ಯ ಪುಸ್ತಕ, ಪಠ್ಯ ಪುಸ್ತಕ ಅದರಲ್ಲಿ ಪೂರಕ ಸರ್. ಮತ್ತೊಂದು ಮೇಡಮ್, ಹೌದು ಸರ್, ಈ ಮಿಷನ್ ಪೋರ್ಟಿಫೈ ಏನಿದೆ ನಮ್ದು ಈ ಬಾರಿಯ ಇಲಾಖೆಯ ಒಂದು ಘೋಷಣೆ ಏನಿದೆ, ಮಿಷನ್ ಪೋರ್ಟಿಫೈ ಅಂದ್ರೆ ಎಲ್ಲ ಮಕ್ಕಳು 45 ಅಂಕಗಳನ್ನ ಪಡಿಲೇಬೇಕು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿತ್ತ? ನಿಧಾನ ಕಲಿಕೆಯ ಮಕ್ಕಳು ಕೂಡ ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇತ್ತ? ಖಂಡಿತ ಸರ್. ಯಾಕಂತಂದ್ರೆ ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಗಮನಿಸೋದಾದ್ರೆ ಅಲ್ಲಿ 3-4 ವಾಕ್ಯಗಳು ಪ್ರಶ್ನೆ, 15ನೇ ಪ್ರಶ್ನೆ ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣವೇನು ಅಂತಿದೆ, ಅದು 4ನೇ ಮಾದರಿಯಲ್ಲಿ ಬಂದಿರುವಂತ ಒಂದು ಪ್ರಶ್ನೆ. ಇನ್ನು 20ನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ, ಅದು 1ನೇ ಮಾದರಿಯಲ್ಲಿ ಬಂದಿರುವಂತಹ ಪ್ರಶ್ನೆ. ಇಂತಹ ಅನೇಕ ಉದಾಹರಣೆಗಳು ಇದೆ ಸರ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಕೂಡ ಏನ್ ಮಾಡ್ಬಹುದು ಅಂತಂದ್ರೆ ನಮ್ಮ ಇಲಾಖೆ ಏನು ಒಂದು ಗುರಿ ಹಾಕೊಂಡಿದೆ ಮಿಷನ್ 45 ಅಂತ ಹೇಳಿ, ಅದನ್ನು ಸಹ ಖಂಡಿತವಾಗಿ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಖಂಡಿತ. ಇನ್ನೊಂದು ಅದಕ್ಕೆ ಪೂರಕವಾಗಿ ಒಂದೇ ಪ್ರಶ್ನೆ, ವ್ಯಾಕರಣ ಅಂಶಗಳು ಪಾಠದ ಆಮೇಲೆ ಗದ್ಯ ಪದ್ಯ ಪ್ರಶ್ನೆ ಅದಕ್ಕೆಲ್ಲ ಸಮನ್ವಯ ಕೂಡಿತ್ತು, ಪಕ್ಕಾ ಇತ್ತು ಅದೆಲ್ಲ ಕೂಡ. ಹಾ ಸರ್, ವ್ಯಾಕರಣದ ಪ್ರಶ್ನೆಗಳು ಅಂತಂದ್ರೆ ನಮ್ಮಲ್ಲಿ ಹೇಗೆ ವ್ಯಾಕರಣ ಅಂತಂದ್ರೆ ಒಂದು ಭಾಷಾ ಚಟುವಟಿಕೆಯಲ್ಲಿ ನಾವು ವ್ಯಾಕರಣವನ್ನ ಮಕ್ಕಳಿಗೆ ಕಲ್ಸಿರ್ತೀವಿ. ಮತ್ತೆ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲೂ ಕೂಡ ಮಕ್ಕಳು ವ್ಯಾಕರಣವನ್ನು ಕಲ್ತ್ಕೊಂಡಿರ್ತಾರೆ.
ಹೀಗಾಗಿ ಏನು ನಿಗದಿಪಡಿಸಿದಂತ ಕನ್ನಡ ವರ್ಣಮಾಲೆ, ಸಂಧಿಗಳು, ವಾಕ್ಯ ಪ್ರಕಾರ, ಲೇಖನ ಚಿಹ್ನೆ, ಕ್ರಿಯಾಪದಗಳು, ಕ್ರಿಯಾರೂಪಗಳು, ವಿಭಕ್ತಿ ಪ್ರತ್ಯಯಗಳು, ಸಮಾಸಗಳು, ಪ್ರಥಮ ತದ್ಭವ, ನಾಮಪದ, ಸರ್ವನಾಮ, ದ್ವಿರುಕ್ತಿ, ಜೋಡು ನುಡಿ, ಅವ್ಯಯಗಳು, ತದ್ದಿತಾಂತ, ಕೃದಂತ, ಹೊಸಗನ್ನಡ ರೂಪ, ಗ್ರಾಂಥಿಕ ರೂಪ, ಅನ್ಯದೇಶ, ಹೀಗೆ ನಾವು ಒಂದು ಎಲ್ಲವನ್ನ ಓದ್ಕೊಂಡ್ ಬಿಟ್ರೆ ಏನಂತಂದ್ರೆ 100ಕ್ಕೆ 100 ತೆಗೆಯುವಂತ ಮಕ್ಕಳಿಗೆ ಸಹ ಇದು ತುಂಬಾನೇ ಮುಖ್ಯ. ಯಾಕಂತಂದ್ರೆ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ಅಂಕ ತಪ್ಪಿ ಹೋಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ನಿಧಾನ ಕಲಿಕೆಯ ಮಕ್ಕಳು ಸಹ ಕೆಲವು ಏನು ವ್ಯಾಕರಣಾಂಶಗಳನ್ನು ಸುಲಭದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಕನ್ನಡ ವರ್ಣಮಾಲೆ, ಲೇಖನ ಚಿಹ್ನೆ ಇಂಥದ್ದೆಲ್ಲ ಸುಲಭದಲ್ಲಿ ಗುರುತಿಸ್ತಾರೆ ಮಕ್ಕಳು. ಖಂಡಿತ ಖಂಡಿತ. ಇನ್ನೊಂದು, ಈಗ ಒಂದು ಪ್ರಿಪರೇಟರಿ ಆಗಿದೆ, ಈಗ ಎರಡನೇ ಪ್ರಿಪರೇಟರಿ ಈಗ 27ಕ್ಕೆ ಆರಂಭ 27ಕ್ಕೆ ಆರಂಭಗೊಳ್ತದೆ. ಆ ಮಕ್ಕಳಿಗೆ ನೀವು ಏನು ಕನ್ನಡ ವಿಷಯದ ಇಟ್ಟುಕೊಂಡು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಆ ಮಕ್ಕಳಿಗೆ? ಆ ಮಕ್ಕಳಿಗೆ ಸರ್ ಈಗ 4 ಪ್ರಶ್ನೆ ಪತ್ರಿಕೆಗಳು, 4+1 ಮಾದರಿ ಪ್ರಶ್ನೆ ಪತ್ರಿಕೆ, 4 ಮಾದರಿ ಪ್ರಶ್ನೆ ಪತ್ರಿಕೆ, 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಆಮೇಲೆ LBA, ಆಮೇಲೆ ಪಠ್ಯಪುಸ್ತಕ, ಸಮಗ್ರವಾಗಿ ಪಠ್ಯಪುಸ್ತಕವನ್ನು ಓದ್ಕೊಳ್ಬೇಕು. ಮತ್ತೆ ಉಳಿದ ದಿನಗಳು 63 ದಿವಸಗಳು ಮಾತ್ರ ಉಳಿದಿರುವುದು. ಒಂದು ಸರಿಯಾದ ವೇಳಾಪಟ್ಟಿಯನ್ನು ಹಾಕೊಂಡು ಶಿಕ್ಷಕರು ಹಾಗೂ ಪೋಷಕರ ಮಾರ್ಗದರ್ಶನದ ಹಾಗೆ ಒಂದು ವೇಳಾಪಟ್ಟಿಯನ್ನು ಅನುಸರಿಸಿದ್ರೆ ಖಂಡಿತವಾಗಿ ಅವರಿಗೆ ಒಂದು ಉತ್ತಮ ಫಲಿತಾಂಶ ಖಂಡಿತ ಸಾಧ್ಯ ಇದೆ ಸರ್. ಮತ್ತೆ ಬರಹ ಏನಂತ, ನಮ್ಗೆ ಕನ್ನಡ ಪ್ರಥಮ ಭಾಷೆಯಲ್ಲಿ ಬರಹ ಅತ್ಯಂತ ಮುಖ್ಯವಾದದ್ದು. ಅಂದವಾಗಿರ್ಬೇಕು, ಮಾತ್ರ ಅಲ್ಲ ಶುದ್ಧವಾಗಿರ್ಬೇಕು. ಈ ಶುದ್ಧ ಮತ್ತು ಅಂಧ ಬರಹಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಮಕ್ಕಳು, ಸಿಕ್ಕಿಲ್ದೆ ತಪ್ಪಿಲ್ದೆ. ಹೌದು, ಬಹಳ ಮುಖ್ಯ. ಕನ್ನಡದಲ್ಲಿ ಅಕ್ಷರ ಅಂದವಾಗಿರೋದು, ಸ್ಪಷ್ಟತೆ, ಸ್ವಚ್ಛತೆ, ನಿಖರತೆ, ಪ್ರಖರತೆ ಇವೆಲ್ಲ ಇದ್ದಾಗ ಮಾತ್ರ ಕನ್ನಡದಲ್ಲಿ. ಯಾಕೆಂದ್ರೆ 100 ಅಲ್ವಾ, ಬೇರೆ ಸಬ್ಜೆಕ್ಟ್ ಆಗಿಲ್ಲ, 100ಕ್ಕೆ 100 ಪಡಿಬೇಕಾದ್ರೆ ಈ ರೀತಿಯಲ್ಲಿ ಗಮನಿಸ್ಕೊಳ್ಬೇಕು. ಬೇರೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಮಾಧ್ಯಮದ ಮೂಲಕ, ನಿಮ್ಮ ಕನ್ನಡದ ಅಥವಾ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ? ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ಸರ್ ಇನ್ನು ಸಮಯ 63 ದಿವಸ ಇದೆ. ಕೆಲವರಿಗೆ ಕಡಿಮೆ ಅಂತ ಅನಿಸ್ತದೆ, ಕೆಲವರಿಗೆ ಹೆಚ್ಚು ಅಂತ ಅನಿಸ್ಬೋದು. ಮೊದ್ಲಿಂದ ಓದಿದವರಿಗೆ ತುಂಬಾ ದಿವಸ ಇದೆ ಅನ್ಸುತ್ತೆ. ಇನ್ನು ಓದಕ್ ಶುರು ಮಾಡದೇ ಇದ್ದವರಿಗೆ ಈಗಾದ್ರೂ ಓದ್ಬೇಕಂತ. ಯಾಕಂತಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಕ್ಕಳು ಮೊಬೈಲು, ಟಿವಿ ಅಂತ ಹೇಳಿ ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡ್ಕೊಳ್ದೆ ಈಗ SSLC ಪರೀಕ್ಷೆ ಅಂತಂದ್ರೆ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದದ್ದು. ಅವರು ಉನ್ನತ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಬೇಕಾಯ್ತು ಅಂತಂದ್ರೆ ಈ 10ನೇ ತರಗತಿಯ ಮುಖ್ಯ ಪರೀಕ್ಷೆಯನ್ನು ಅವರು ಬರಿಬೇಕು. ಹಾಗಾಗಿ ಈ ಉಳಿದ ಸಮಯಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅವರು ಬಳಕೆಯನ್ನ ಮಾಡ್ಕೊಳ್ಬೇಕು. ಓದು ಬರೋದ್ರ ಕಡೆಗೆ ಅವರ ಆಸಕ್ತಿ ಇನ್ನಾದ್ರೂ ಹೋಗ್ಬೇಕು. ಮತ್ತೆ 100ಕ್ಕೆ 100 ತೆಗೆಯುವವರು ಅವ್ರಿಗೆ ಗೊತ್ತಿರುತ್ತೆ ಮಕ್ಕಳಿಗೆ. ಪಠ್ಯಪುಸ್ತಕವನ್ನ ಜಾಸ್ತಿ ಓದ್ಬೇಕು. ಮತ್ತೆ ನಾನು ಎಲ್ಲಾ ಮಕ್ಕಳಿಗೆ ಹೇಳೋದೇನಂತಂದ್ರೆ ಅವರ ತರಗತಿಗಳಲ್ಲಿ ಅವರ ಕನ್ನಡ ಶಿಕ್ಷಕರು ಏನ್ ಹೇಳ್ತಾರೆ ಅದನ್ನು ಅನುಸರಿಸಬೇಕು. ಓಕೆ 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 ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಹೌದು, ಓಕೆ ಓಕೆ. ಈಗ ಜ್ಯೋತಿ ಮೇಡಮ್ ಹೇಳಿದ ಹಾಗೆ ಅವ್ರು ಹೇಳ್ತಾರೆ 4 ಪ್ರೌಢಶಿಕ್ಷಣ ಮಂಡಳಿಯ ಪ್ರಶ್ನೆ ಪತ್ರಿಕೆ, ಆಮೇಲೆ LBA, ಆಮೇಲೆ ಇನ್ನೂ ಜಾಸ್ತಿ ಬೇಕಾದ್ರೆ ಪಠ್ಯ ಪುಸ್ತಕಗಳು ಗಮನಿಸಿಕೊಂಡ್ರೆ ಕನ್ನಡದಲ್ಲಿ. ಯಾಕಂದ್ರೆ 100ಕ್ಕೆ 100 ಇರುವಂತದ್ದು, ಬೇರೆ ಸಬ್ಜೆಕ್ಟ್ 80 ಅಲ್ಲ, 100ಕ್ಕೆ 100 ಇರುವುದರಿಂದಾಗಿ ಅದನ್ನ ಗಮನಿಸ್ಕೊಳ್ಬೇಕಂತ ಹೇಳುವ. ಮತ್ತೆ ಸ್ಕೋರ್ ಮಾಡುವ ಮಕ್ಕಳು ಸ್ವಲ್ಪ ಪಠ್ಯ ಪುಸ್ತಕವನ್ನ ಜಾಸ್ತಿ ಅಭ್ಯಾಸ ಮಾಡ್ಬೇಕು ಸರ್. ಪಠ್ಯ ಪುಸ್ತಕವನ್ನು ಹೆಚ್ಚು ಅಭ್ಯಾಸ ಮಾಡಿದ ಹಾಗೆ ಅವರಿಗೆ ಪಾಠದ ಒಳಗಿನ ಪ್ರಶ್ನೆಗಳು ಮತ್ತೆ ವ್ಯಾಕರಣ ಅಂಶಗಳನ್ನು ಹಿಡ್ಕೊಳ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ಅವರಿಗೆ ಕಷ್ಟ ಆಗ್ತದೆ ಈ ಸ್ಕೋರ್ ಮಾಡುವವರು, 100ಕ್ಕೆ 100 ತೆಗೆಯುವವರಿಗೆ. ಆ ಗುರಿಯನ್ನು ಯಾರು ಇಟ್ಕೊಂಡಿದ್ದಾರೆ ಪ್ರಥಮ ಭಾಷೆಯಲ್ಲಿ 100ಕ್ಕೆ 100 ತಗೊಳ್ಬೇಕು. ಹೌದು, ಯಾಕಂದ್ರೆ ಉತ್ತಮ. ಯಾಕಂದ್ರೆ ಮತ್ತೆಲ್ಲ 80 ಪ್ರಥಮ ಭಾಷೆ ಯಾವ್ದು ಇರ್ತದೆ ಅದು 100ಕ್ಕೆ ಆಗಿರ್ತದೆ. ಹಾಗಾಗಿ ಯಾರು ಇನ್ನೂ ಕೂಡ ಅವ್ರು ಹೇಳಿದಾಗ 60-62 ದಿವಸ ಇದೆ, ಇನ್ನು ಹೆದರ್ಬೇಕಾಗಿಲ್ಲ. ಕನ್ನಡದಲ್ಲಿ ನೀವು ಒಳ್ಳೆಯ ಕನ್ನಡ ಅಂದ್ರೆ ಪ್ರಥಮ ಭಾಷೆಯಲ್ಲಿ ಒಳ್ಳೆಯ ಅಂಕವನ್ನು ಪಡ್ಕೊಂಡ್ರೆ ಗಮನಿಸ್ಬೋದು. ಒಂದು ಕರೆ ಗಮನಿಸೋಣ ಅದರ ನಡುವೆ. ಹಲೋ, ಓಕೆ, ಮುಂದಕ್ಕೆ ಹೋಗೋಣ, ಇಂಗ್ಲೀಷ್ ವಿಷಯಕ್ಕೆ ಹೋಗೋಣ. ನಾವು ಇಂಗ್ಲೀಷಿಗೆ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಶೆಟ್ಟಿಬೆಟ್ಟಿನ ಶ್ರೀ ಪ್ರಶಾಂತ್ ಶೆಟ್ಟಿ ಅವರು ಇಂಗ್ಲೀಷ್ ಅಧ್ಯಾಪಕರು, ತುಂಬ ವರ್ಷದ ಸೇವೆ ಸಲ್ಲಿಸ್ತಾ ಇದ್ದಾರೆ. ನೋಡಿ ಅವರನ್ನ ತಯಾರಿಗೆಲ್ಲ ಹೋದ್ರು, ಪ್ರಶ್ನೆ ಮತ್ತು ತಯಾರಿ ಹೋಗಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಹಲೋ ಹಲೋ
ಕೇಳ್ತಾ ಉಂಟಾ ಸರ್? ಹಲೋ ಹಲೋ, ಕೇಳ್ತಾ ಉಂಟಾ? ಪ್ರಶಾಂತ್ ಶೆಟ್ರಿಗೆ ಕೇಳ್ತಾ ಇದ್ದು ನಮ್ಮ ಧ್ವನಿ ಕೇಳ್ತಾ ಇದೆಯಾ? ಹಲೋ ಹೌದು, ಬಹುಶಃ ನಮ್ಮ ಧ್ವನಿ ಕೇಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಓಕೆ, ನೀವು ಹೇಳಿದಾಗೆ ನಾವು ಹೇಳಿದ ಹಾಗೆ ಒಂದು ವಿಷಯಗಳ ಕುರಿತನ್ನು ಗಮನಿಸುವಾಗ ಇಲ್ಲಿ ಬಹಳ ಮುಖ್ಯವಾಗಿ ಬಂದದ್ದು ನೀಲನಕಾಶೆ. ಹಾಗಾಗಿ ಬ್ಲೂ ಪ್ರಿಂಟನ್ನು ಸರಿಯಾಗಿ ನಾವು ಗಮನಿಸಿಕೊಂಡ್ರೆ ಒಳ್ಳೆಯ ಅಂಕವನ್ನು ಪಡಿಲಿಕ್ಕೆ ಸಾಧ್ಯ ಇದೆ. ಅದು ಬಹಳ ಮುಖ್ಯವಾದ ವಿಚಾರ. ಯಾವ್ಯಾವ ಪಾಠಕ್ಕೆ ಯಾವ ವೆಯ್ಟೇಜನ್ನು ಕೊಡ್ತಾರೆ. ಮತ್ತೊಂದು ಸರ್, ಮಕ್ಕಳು ಇವಾಗಿನ ಮಕ್ಕಳು ಏನು ಮಾಡ್ತಾರೆ ಕೇಳಿದರೆ, ಅವರು ಪ್ರಶ್ನೆಗಳನ್ನ ಬರೆದು ಓದುವ ಅಭ್ಯಾಸವನ್ನ ಕಡಿಮೆ ಇಟ್ಕೊಳ್ತಾರೆ. ಪ್ರಶ್ನೆಗಳನ್ನ ಈಗ ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನ ಕಲಿಯುವಾಗ ಈಗ ಮಕ್ಕಳ ಒಂದು ಅಭ್ಯಾಸ ಈ ಪ್ರಶ್ನೆಯನ್ನ ಓದಿ ಉತ್ತರವನ್ನ ಕಲಿಯುವುದಿಲ್ಲ ಸರ್. ಅವ್ರೇನ್ ಮಾಡ್ತಾರೆ, ಉತ್ತರ ಅವರಿಗೆ ಗೊತ್ತಿರ್ತದೆ. ನಾವು ಕೆಲವೊಂದು ಮಕ್ಕಳನ್ನ ಈ ಒಂದು ಮಧ್ಯಮ ವರ್ಗದ ಮಕ್ಕಳು ಅಂತ ಹೇಳ್ತೀವಿ. ಮಧ್ಯಮ ವರ್ಗ ಅಂತ ಹೇಳಿದ್ರೆ ಆಚೆಗೆ ಟಾಪ್ ಅವರಲ್ಲ, ಈಚೆಗೆ ಸ್ಲೋ ಲರ್ನರ್ ಕೂಡ ಅಲ್ಲ. ಅವರು ಉತ್ತರಗಳು ಗೊತ್ತಿರ್ತದೆ, ಆದ್ರೆ ಆ ಪ್ರಶ್ನೆಯನ್ನ ನೋಡಿದಾಗ ಅವರು ಗಲಿಬಿಲಿಗೊಳ್ತಾರೆ. ಇದು ಈ ಪ್ರಶ್ನೆ ನಾನು ನೋಡ್ಲೇ ಇಲ್ಲ ಅಂತ ಹೇಳ್ಕೊಂಡೆ. ಯಾಕಂತ ಹೇಳಿದ್ರೆ ಅವರು ಪ್ರಶ್ನೆಯನ್ನ ಬರೆದು ಆ ಉತ್ತರವನ್ನ ಕಲಿಯುವುದಿಲ್ಲ, ಅಥವಾ ಪ್ರಶ್ನೆಯನ್ನ ಓದಿ ಆ ಉತ್ತರವನ್ನ ಕಲಿಯುವುದಿಲ್ಲ. ಆ ಗೊಂದಲಗಳಿರ್ತದೆ. ಮತ್ತೆ ಅವರು ಪಾಠವನ್ನ ಯಾಕೆ ಓದ್ಬೇಕು ಕೇಳಿದ್ರೆ, ಆ ವಿಷಯಾಂಶ ಸಂಪೂರ್ಣವಾಗಿ ಅವರಿಗೆ ಅರ್ಥ ಆಗ್ತದೆ. ಅರ್ಥ ಆದಾಗ ಆ ವಿಷಯಾಂಶದ ಮೇಲೆ ಹೇಗೆ ಪ್ರಶ್ನೆಯನ್ನು ಕೊಟ್ಟರು ಕೂಡ ಅವರಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವೊಮ್ಮೆ ಉತ್ತರದ ಪದಗಳನ್ನೇ ಪ್ರಶ್ನೆಯನ್ನಾಗಿಸಿ ಕೇಳ್ತಾರೆ. ಅಂತಹ ಸಂಭವನೀಯತೆ ಕೂಡ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರು ಪಾಠವನ್ನ ಓದಬೇಕಾಗ್ತದೆ. ಅಧಿಕವಾದ ಅಂಕ ಗಳಿಕೆಗೆ ಪಾಠ ಪಠ್ಯಪುಸ್ತಕ ಬಹಳ ಮುಖ್ಯ. ಪಠ್ಯಪುಸ್ತಕ ಜೊತೆಯಲ್ಲಿ ನಮ್ಮ ಇಲಾಖೆ ಹೇಳಿದಾಗ LBA ಸುಮಾರು LBA ಯಲ್ಲಿ ನಿಮ್ಗೆ ಭಾಷೆಗಳಿಗೆ ಹೆಚ್ಚಾಗಿ ಭಾಷೆಗಳಿಗೆ ಪ್ರಶ್ನೆಗಳನ್ನ LBA ಇಂದಲೇ ತೆಗಿತೇವೆ ಅಂತ ಹೇಳಿದ್ದಾರೆ. ಹೌದು. ಆನಂತರ ಕೋರ್ ಸಬ್ಜೆಕ್ಟ್ಗಳಿಗೆ ಒಂದು 80% ಎನ್ನುವಂಥದ್ದು 80 ಇಂದ 90% ಆಗುವಂತ ಪ್ರಶ್ನೆಗಳು LBA ಅನ್ನೇ ಕೊಡ್ತದೆ. LBA ಬೇಸ್ಡ್ ಕ್ವಶನ್ಸ್ ಹೆಚ್ಚಾಗಿ ಬರ್ತದೆ ಎನ್ನುವಂತ ಒಂದು ಭರವಸೆ ಕೂಡ ಇದೆ. ಕಾರಣದಿಂದ ಮಕ್ಕಳು ಅವುಗಳನ್ನ ಅಭ್ಯಾಸ ಮಾಡಿದ್ರೆ ಮೋರ್ ದೆನ್ 90% ಸ್ಕೋರ್ ಮಾಡ್ಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ಖಂಡಿತವಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡುವವರು ಮುಂದೆ ಹೋಗ್ಬೇಕು. ಓಕೆ, ಮುಂದೆ ವಿಜ್ಞಾನಕ್ಕೆ ಹೋಗೋಣ. ನಾವು ವಿಜ್ಞಾನದ ಸ್ವಲ್ಪ ಇಂಗ್ಲಿಷ್ ಆಮೇಲೆ ನಿರೀಕ್ಷೆ ಮಾಡೋಣ. ವಿಜ್ಞಾನದಲ್ಲಿ ಮನೋಹರ್ ಹೆಗ್ಡೆ, AVK ಸರ್ಕಾರಿ ಪ್ರೌಢಶಾಲೆ ಸಂತೆಕಟ್ಟೆ ಕಳತ್ತೂರಿನ ಶಿಕ್ಷಕರು. ಇವರು ಸಾಕಷ್ಟು ಈ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರನ್ನು ಸಂಪರ್ಕ ಮಾಡೋಣ. ಮನೋಹರ್ ಹೆಗ್ಡೆ ಅವರೊಟ್ಟಿಗೆ ಸಂಪರ್ಕ ಮಾಡೋಣ. ವಿಜ್ಞಾನ ಶಿಕ್ಷಕರು ಶ್ರೀ ಮನೋಹರ್ ಹೆಗ್ಡೆ ನಮ್ಮ ಜೊತೆ ಸಂಪರ್ಕದಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ. ನೋಡೋಣ ಅವರು ಬಂದ ಮೇಲೆ ಈ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಮೊನ್ನೆ ಹೇಗಿತ್ತು, ಯಾವ ರೀತಿ ಇರ್ತಿತ್ತು, ಬ್ಲೂ ಪ್ರಿಂಟ್ ಇತ್ತ, ಆ ಜೊತೆಯಲ್ಲಿ ಪ್ರೌಢಶಿಕ್ಷಣ ಮಂಡಳಿ ಯಾವುದೆಲ್ಲ ನಿಯಮ ಅನುಸರಿಸಿತ್ತು ಅದೆಲ್ಲ ಅನುಸರಿಕೆ ಆಗಿದೆಯಾ ಅಂತ ಗಮನಿಸೋಣ. ವಿಶೇಷವಾಗಿ ವಿಜ್ಞಾನ ಮತ್ತು ಗಣಿತಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಒತ್ತನ್ನು ಕೊಡಲೇಬೇಕಾಗ್ತದೆ ಮಕ್ಕಳು. ಯಾಕಂದ್ರೆ ಮುಂದೆ ಕೂಡ ಹಾಗೆ PUCಯಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಹೌದು, ಅಂದ್ರೆ ನೀವು ಕಾಮರ್ಸ್ ಮತ್ತೆ ಸೈನ್ಸಿಗೆ ಹೋಗುವಾಗ ಆ ಅಂಕಗಳು ಬಹಳ ಮುಖ್ಯ ಆಗ್ತದೆ. ಮತ್ತೆ ಈ ಬೇಸ್ ಎನ್ನುವಂಥದ್ದು ಅವರಿಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಅವಳು ಸೈನ್ಸ್ ಮತ್ತೆ ಮ್ಯಾಥ್ಸಿಗೆ ಹೆಚ್ಚು ಗಮನವನ್ನ ಕೊಡಬೇಕಾಗ್ತದೆ. ನೋಡೋಣ ಅವರ ಉತ್ತರ ನಿರೀಕ್ಷೆಯಲ್ಲಿದ್ದೇವೆ. ನೋಡೋಣ. ಮನೋಹರ್ ಹೆಗ್ಡೆ ಅವರು ವಿಜ್ಞಾನದ ಹಲೋ ಹಲೋ ಸರ್, ನಮಸ್ತೆ. ಮನೋಹರ್ ಹೆಗ್ಡೆ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. ಒಂದು ಬಹಳ ಮುಖ್ಯವಾಗಿ ನಮ್ಮ ಜೊತೆ ಬಂದಾಗ ತುಂಬಾ ಸಂತೋಷ ಸರ್. ಮೊದಲ ಪ್ರಶ್ನೆ ಏನ್ ಹೇಳಿದ್ರೆ, ಮೊನ್ನೆ ನಡೆದಂತ ಪ್ರಿಪರೇಟರಿಯಲ್ಲಿ ಬ್ಲೂ ಪ್ರಿಂಟ್ ಅನ್ನು ಅನುಸರಿಸಿದ್ರಾ ಅಂತೇಳಿ, ಅನುಗುಣವಾಗಿತ್ತೆ ಅಂತ ಮೊದಲ ಪ್ರಶ್ನೆ ಸರ್. ಮೊನ್ನೆ 9ನೇ ತಾರೀಕಿಗೆ ಮಂಡಳಿಯರು ನೀಡಿದಂತ ಒಂದು ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯದಲ್ಲಿ ಕುಲಂಕುಷವಾಗಿ ನೋಡಿದಾಗ ನೀಲನಕಾಶೆಗೆ ಅನುಗುಣವಾಗಿ ಪ್ರಶ್ನೆಗಳು ಇದೆ ಸರ್. ಮಂಡಳಿಯಿಂದ ಯಾವ ಬ್ಲೂ ಪ್ರಿಂಟ್ ಅನ್ನು ಅವರು ಹಾಕಿದಾರೋ ಅದ್ರ ಪ್ರಕಾರವೇ ಇದೆ. ಅದರ ಪ್ರಕಾರವೇ ಇದೆ. ಅದ್ರ ಪ್ರಕಾರ 100% ಅದು ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದೆ ಸರ್. ಅಂದ್ರೆ ಏನು ಮಂಡಳಿ ಕೊಟ್ಟಿದೆ ಅದರ ಪ್ರಕಾರ ಇತ್ತು ಎಂಬುದು ಸತ್ಯ ಆಯಿತು. ಎರಡನೇ ಸರ್, ಸರ್ ಆ ಪ್ರಶ್ನೆಗಳ ಮಟ್ಟ ಹೇಗಿತ್ತು? ಬಹಳ ಕಾಠಿಣ್ಯ ಇತ್ತ, ಸುಲಭ ಇತ್ತ, ಸಾಧಾರಣ ಇತ್ತ ಅಂತ ಹೇಳಿ ಸರ್. ಪ್ರಶ್ನೆಗಳ ಮಾದರಿ ಮಟ್ಟ ಹೇಗಿತ್ತು ಅಂತಂದ್ರೆ ಅತ್ಯಂತ ಸುಲಭವೇ ಆಗಿತ್ತು ಸರ್. ಈಗ ಮಂಡಳಿಯವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಪ್ರಥಮದಲ್ಲಿ ಮಕ್ಕಳಿಗೆ ಆತ್ಮವಿಶ್ವಾಸವನ್ನ ಕೊಡ್ಲಿಕ್ಕೋಸ್ಕರ ಈ ಫಸ್ಟ್ ಟೈಮ್ ಮಾಡಿದ್ದಾರೋ, ಹಾಗಾಗಿ ಅತ್ಯಂತ ಸುಲಭವಾಗಿತ್ತು ಅಂತ ಹೇಳ್ಬೋದು ಸರ್. ವಿಜ್ಞಾನ ವಿಷಯಕ್ಕೆ ಹೋಲಿಸಿಕೊಂಡ್ರೆ ಅತ್ಯಂತ ಸುಲಭ. ಒಬ್ಬ ಶಿಕ್ಷಕ ಹೇಳಿ ಸರ್. ಹೇಳಿ ಸರ್ ಏನು ಹೇಳಿಕೊಡ್ರಿ ನೀವು.
ವಿಜ್ಞಾನ ಶಿಕ್ಷಕನಾಗಿ ನಾನು ಹೇಳುವುದಂತ ಹೇಳಿದ್ರೆ ಇದು ಅತ್ಯಂತ ಸುಲಭವಾಗಿತ್ತು ಸರ್. ಖಂಡಿತವಾಗಿ. ಇನ್ನೊಂದು ಬಹಳ ನೀವು ಖಂಡಿತ. ಈಗ ವಿಜ್ಞಾನ ಅಂದ್ರೆ ಚಿತ್ರ ಬರ್ತದಲ್ವಾ, ಚಿತ್ರಗಳ ಹೌದು, ಚಿತ್ರ ಆಧಾರಿತ ಬರ್ತದೆ. ಪ್ರಶ್ನೆಗಳು ಬಹಳ ಸ್ಪಷ್ಟವಾಗಿದ್ದು ಏನ್ ಚಿತ್ರ ಏನ್ ನಿರೀಕ್ಷೆಯಲ್ಲಿತ್ತು ಅವೆಲ್ಲ ಬಂದಿದ್ದಾವೆ. ಅಲ್ಲಿ ಬಂದಿದ್ದಾವೆ ಸರ್. ಚಿತ್ರ ಅಂತೂ ಏನ್ ಮಂಡಳಿಯವರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಿರೀಕ್ಷಿತ ಚಿತ್ರಗಳೇ ಬಂದಿದೆ. ಹಾ 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 ಚಿತ್ರಗಳಲ್ಲಿ ಏನು ಕನ್ಫ್ಯೂಷನ್ ಇರ್ಲಿಲ್ಲ. ನಿರೀಕ್ಷಿತ ಚಿತ್ರಗಳೇ ಅತ್ಯಂತ ಕ್ಲಿಯರ್ ಆಗಿ ಕೊಟ್ಟಿದ್ರು, ಅದೇ ತರ ಬಂದಿದೆ ಸರ್. ಈಗ ಒಂದು ಪ್ರಿಪರೇಟರಿ ಮುಗಿತು, ಮುಂದಿನ ಪರೀಕ್ಷೆ 27ರಿಂದ ಆರಂಭಗೊಳ್ಳುತ್ತದೆ. ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಯಾವ ಇದನ್ನ ಇಟ್ಕೊಂಡು ಮುಂದೆ ಹೇಗೆ ಮಗು ಓದ್ಬೇಕಂತ ಹೇಳ್ತೀರಿ ಸೈನ್ಸ್ ವಿಷಯ? ಇದು ಪ್ರಪ್ರಥಮ ಬಾರಿಗೆ ಮಂಡಳಿಯಿಂದ ನೀಡಿದಂತ ಪ್ರಶ್ನೆ ಪತ್ರಿಕೆ ಪ್ರಿಪರೇಟರಿಗೆ. ಜೊತೆಗೆ ಇದನ್ನ ಜನವರಿಯಿಂದ ಸ್ಟಾರ್ಟ್ ಮಾಡಿರುವುದ್ರಿಂದ ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲೇ ಪೋರ್ಷನ್ಸ್ ಅನ್ನ ಹೆಚ್ಚಿನವರು ಮುಗಿಸ್ಕೊಂಡಿದ್ದಾರೆ. ಆದಷ್ಟು ರಿವಿಷನ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅತ್ಯಂತ ಸುಲಭ ಮಾಡಿರ್ಬೋದು. ನೆಕ್ಸ್ಟ್ ಇನ್ನು ಸ್ವಲ್ಪ ಅಂತ ಹೇಳಿದ್ರೆ 2ನೇ ಪ್ರಿಪರೇಟರಿಯಲ್ಲಿ ಸ್ವಲ್ಪ ಕಾಠಿಣ್ಯತೆ ಲೆವೆಲ್ ಹೆಚ್ಚಿರ್ತಾರೆ. ನನ್ನ ಒಂದು ಅನಿಸಿಕೆ, ಒಂದು ಅಂದಾಜು. ಸಾಮಾನ್ಯವಾಗಿ ಬ್ಲೂ ಪ್ರಿಂಟ್ ಅನ್ನೇ ಕೊಟ್ಟು ಮಾಡಿರೋದ್ರಿಂದ ಈ ಬ್ಲೂ ಪ್ರಿಂಟ್ ಅನ್ನ ಹೆಚ್ಚು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ, ಇನ್ನೊಮ್ಮೆ ಯಾವ ಕ್ವಶನ್ಸ್ ಎಲ್ಲೆಲ್ಲ ಬಂದಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಇನ್ನೊಮ್ಮೆ ನೋಡ್ಕೊಂಡ್ರೆ, ಯಾವ ಕ್ವಶನ್ಸ್ ಮೇಲೆ ಪ್ರಶ್ನೆ ಕೇಳಿದಾರೆ ಅದನ್ನ ಸ್ವಲ್ಪ ನೋಡ್ಕೊಂಡ್ರೆ ಮಕ್ಕಳು ಇನ್ನೂ ಯಶಸ್ವಿಯಾಗಿ 2ನೇ ಪ್ರಿಪರೇಟರಿಯನ್ನ ಎದುರಿಸಬಹುದು ಸರ್. ಸರ್, ನಿಮ್ಮ ಅನುಭವದ ನೆಲೆಯಲ್ಲಿ ವಿಜ್ಞಾನದಲ್ಲಿ ಇನ್ನಷ್ಟು ಅಂಕ ಗಳಿಸಲಿಕ್ಕೆ ಮಕ್ಕಳಿಗೆ ಏನು ಸಲಹೆಗಳನ್ನ, ಕಿವಿ ಮಾತನ್ನ ಕೊಡ್ತೀರಿ ಗುರುಗಳೇ? ಮಕ್ಕಳು ಈಗ ಈ ಮಾದರಿ ಪ್ರಶ್ನೆ ಪತ್ರಿಕೆ ಏನ್ ಕೊಟ್ಟಿದ್ದಾರೆ ಮಂಡಳಿಯಿಂದ, ಇದನ್ನ ನೋಡ್ಕೊಳ್ಳುವುದು. ಪ್ರಥಮ ಬಾರಿಗೆ ಬ್ಲೂ ಪ್ರಿಂಟ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲದೆ ಬ್ಲೂ ಪ್ರಿಂಟ್ ಪ್ರಕಾರವನ್ನೇ ಮಕ್ಕಳಿಗೆ ಕೊಟ್ಟಿರುವುದರಿಂದ ಸಾಮಾನ್ಯವಾಗಿ ಮಕ್ಕಳು ಬ್ಲೂ ಪ್ರಿಂಟ್ ಅನ್ನ ಇನ್ನೊಮ್ಮೆ ಕರೆಕ್ಟ್ ಆಗಿ ಶಿಕ್ಷಕರಿಂದನೋ, ಮನೆಯವರ ಪೇರೆಂಟ್ಸ್ ಇಂದನೋ ಅಥವಾ ಜಾಲತಾಣಗಳಿಂದ ಪಡೆದು ಈಗ ಅದರ ಪ್ರಕಾರ ಸಾಮಾನ್ಯವಾಗಿ ಕಲಿಕೆಯಲ್ಲಿ ಅತ್ಯಂತ ಮುಂದಿರುವಂತ ವಿದ್ಯಾರ್ಥಿಗಳು ಹೆಚ್ಚಿನ ಉತ್ತರನ ಬರೀತಾರೆ. ಆದ್ರೆ ಈಗ ಕಲಿಕೆಯಲ್ಲಿ ನಾವು ಹಿಂದುಳಿದ ಮಕ್ಕಳು ಅನ್ನೋದಕ್ಕಿಂತ ಆಸಕ್ತಿ ಇಲ್ಲದ ಮಕ್ಕಳು, ಪಾಸ್ ಆಗುವ ಪ್ರಯತ್ನ ಮಾಡುವಂತ ಮಕ್ಕಳು ಸ್ವಲ್ಪ ಈ ಬ್ಲೂ ಪ್ರಿಂಟ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಕಾರವೇ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಇನ್ನು ನೋಡ್ಕೊಂಡು, ಚಿತ್ರಗಳು ಬರ್ತವೆ, ಚಿತ್ರಗಳು ಯಾವುದು ಅಂತ ಇದೆ ಅಂತ ಹೇಳಿದ್ದಾರೆ ಅದೇ ಬಂದಿದೆ. ಹಾಗಾಗಿ ಚಿತ್ರಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ 12 ಮಾರ್ಕ್ ಅನ್ನ ನಾವು ಅತಿ ಸುಲಭವಾಗಿ ಪಡ್ಕೊಳ್ಬಹುದು. ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಹೋಗಿರುವುದರಿಂದ ಕೆಲವು ಪ್ರಶ್ನೆಗಳು ರಿಪಿಟೇಷನ್ ಆಗುವ ಚಾನ್ಸಸ್ ಇರ್ತದೆ, ಅದನ್ನು ನೋಡ್ಕೊಳ್ಬಹುದು. ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡ್ರೆ ಸಾಮಾನ್ಯ ವಿದ್ಯಾರ್ಥಿಗೂ ಪಾಸ್ ಆಗ್ಲಿಕ್ಕೆ ಅತ್ಯಂತ ಅಂಕ ತೆಗೆಸುವ ಸುಲಭವಾಗ್ತದೆ ಸರ್. ಖಂಡಿತ ಕೇಳಿ. ಮಾದರಿ ಪ್ರಶ್ನೆ ಪತ್ರಿಕೆ ಸರ್, ಈಗ ಮಾಡೆಲ್ ಕ್ವಶನ್ ಪೇಪರ್ 4 ಕೊಟ್ಟಿದ್ದಾರೆ. ಹೌದೌದು. ಈ ಪರೀಕ್ಷೆಯಲ್ಲಿ ಸಾಧಾರಣ ಎಷ್ಟು ಅಂಕದ ಪ್ರಶ್ನೆಗಳು ರಿಪೀಟ್ ಆಗಿದೆ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಇಲ್ಲಿ ಪ್ರಶ್ನೆಗಳು ಬಂದಿದೆ ಅಂತ ಹೇಳ್ಬೋದಾ ಸರ್? ಅಂದ್ರೆ ನಾನು 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಲಿಲ್ಲ ಸರ್. ಸಾಧಾರಣ 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೀವು ನೋಡ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು 50ರಿಂದ 60% ರಿಪಿಟೇಷನ್ ಆಗಿದೆ. ಅದೇ ಒಂದ್ ಸ್ವಲ್ಪ ಏನು ಸ್ಲೋ ಲರ್ನರ್ ಅಂತ ಹೇಳ್ತಾರೆ, ಅವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಬಹುಶಃ ಅವರು 100% ಪಾಸ್ ಆಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಪಾಸ್ ಆಗ್ಲಿಕ್ಕೆ ಈಗ ನಾವು ಏನು 13 ಅಂಕ ಅಂತ ಹೇಳಿದಾರಲ್ಲ, ಅದು ಅಲ್ಲ ಸರ್, 28 ಅಂಕಗಳನ್ನು ತೆಗೆದುವರು ಆರಾಮ್ಸೆ ಮಕ್ಕಳು ತೆಗಿಬಹುದು. ಏನು ಸರ್ಕಾರದ ಇಲಾಖೆಯ ಮಿಷನ್ 45 ಇದೆ. ಹೌದೌದು, ಅದು ಆರಾಮಾಗಿ ನಮ್ಮ ಜಿಲ್ಲೆಯಲ್ಲಂತೂ ನಾವು 100% 100 ಫಲಿತಾಂಶವನ್ನು ಅತ್ಯಂತ ಸುಲಭವಾಗಿ ದಾಖಲಿಸಬಹುದು. ಸರಿ ಸರಿ. ಮನೋಹರ್ ಹೆಗ್ಡೆ ಅವರೇ, ನಮ್ಮ ಮಾಧ್ಯಮದ ಮೂಲಕ ಮಕ್ಕಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ತಮ್ಮ ಮಕ್ಕಳು ಯಾರು ತಾವುಗಳು ಪರೀಕ್ಷೆ ಎನ್ನುವ ಭಯವನ್ನ ವ್ಯಕ್ತಪಡಿಸದೆ ಪರೀಕ್ಷೆಯನ್ನ ಅತ್ಯಂತ ಯಶಸ್ವಿಯಾಗಿ ಎದುರಿಸಬೇಕು, ಆತ್ಮವಿಶ್ವಾಸ ಎದುರಿಸಬೇಕು. ಆ ಪರೀಕ್ಷೆ ಭಯ ಮಕ್ಕಳಲ್ಲಿ ಇರಬಾರ್ದು. ಉತ್ತಮವಾಗಿ ಅಧ್ಯಯನ ಮಾಡಬೇಕು, ದಿನ ಅಧ್ಯಯನ ಮಾಡಬೇಕು. ಇನ್ನೂ ಅಧ್ಯಯನ ಸ್ಟಾರ್ಟ್ ಮಾಡಿದ್ರು ಸಾಕಾಗುತ್ತೆ, ಬೇಕಾದಷ್ಟು ದಿನಗಳಿದೆ. ಅತ್ಯಂತ ಸಂತೋಷದಿಂದ ಕಲಿಕೆಯನ್ನ ಒಂದು ಹಬ್ಬದಂತೆ, ಒಂದು ಖುಷಿಯಿಂದ ಎದುರಿಸಿ ಒಂದು ಪಾಸ್ ಆಗುವತ್ತ ಅಂದ್ರೆ ಒಳ್ಳೆ ಅಂಕಗಳನ್ನ ತೆಗೆಯುವತ್ತ ನೀವು ಪ್ರಯತ್ನಿಸಬೇಕು ಅಂತ ಒಂದು ಕಿವಿ ಮಾತು ಹೇಳ್ತೇನೆ ಸರ್. ತುಂಬಾ ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡಿದಕ್ಕೆ ಗುರುಗಳೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಅವಕಾಶ ಕೊಟ್ಟು ನಮ್ಮನ್ನ ಒಂದಿಷ್ಟು ಮಾತಾಡ್ತಿದ್ದಕ್ಕೆ ತಮಗೂ ಸಹ ತಮ್ಮ ಚಾನಲ್ ಸಹ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಸ್ಪಷ್ಟ ಆಯಿತು, ಒಂದು ನೀಲನಕಾಶೆ ಅದು ಪಕ್ಕ ಇದೆ, ಅದು ಪಕ್ಕ ಇದೆ. ಆಮೇಲೆ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ನೀವು ಹೇಳಿದ ಎಲ್ ಬಿ ಇದಿಷ್ಟು ಕಲ್ಕೊಂಡ್ರು ಕೂಡ ಸಾಧ್ಯ ಆಗತ್ತೆ ಹೇಳಿ. ನೆಕ್ಸ್ಟ್ ಬಹಳ ಮಕ್ಕಳಿಗೆ ಕಷ್ಟ ಆಗೋದು ಕಬ್ಬಿಣದ ಕಡಲೆ, ಗಣಿತದಲ್ಲಿ ಹೇಗಿತ್ತು ಗಮನಿಸೋಣ. ಗಣಿತದಲ್ಲಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ಶ್ರೀ ನಾರಾಯಣ ಶೆಣೆಯವರು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ
ಅವರು ನೋಡೋಣ, ಅವ್ರನ್ನ ಸಂಪರ್ಕ ಮಾಡೋಣ. ಯಾವ ರೀತಿಯಲ್ಲಿ ಈ ಬಾರಿಯ ಗಣಿತ ಪ್ರಶ್ನೆ ಪತ್ರಿಕೆ ಹೇಗಿತ್ತು, ಬ್ಲೂ ಪ್ರಿಂಟ್ ಇತ್ತೆ, ಅದನ್ನು ನೋಡಿಕೊಂಡ್ರೆ ಸಾಕಾಗಿತ್ತೆ, ಆ ಜೊತೆಯಲ್ಲಿ LBಗೆ ಎಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ ಗಣಿತ ಸ್ವಲ್ಪ ಬೇರೆ, ಹೌದು, ಉಳಿದೆಲ್ಲ ವಿಷಯಗಳು ಬರೆಯೋದು ಕಲಿಯೋದಾದರೆ ಇದು ಬರೆದು ಮಾಡಬೇಕಾಗತ್ತೆ, ಅಲ್ಲಿ ಓದೋದಲ್ಲ. ಮಕ್ಕಳು ಹೆಚ್ಚಾಗಿ ಇಡುವುದು ಗಣಿತದಲ್ಲಿ ಅದು ನೋಡೋಣ ಯಾವ ರೀತಿ ಅಂತೇಳಿ. ಸರ್ ನಮಸ್ತೆ. ನಮಸ್ತೆ. ನಾರಾಯಣ್ ಶೆಟ್ಟಿ ಅವರಿಗೆ ನಮಸ್ಕಾರ. ಹಲೋ ಹಲೋ, ಸ್ವರ ಕೇಳ್ತಾ ಉಂಟಾ ಸರ್? ಹಲೋ ಸರ್ ಕೇಳ್ತಾ ಇದ್ದೆ ಸ್ವರ? ಹಲೋ 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 ನಾರಾಯಣ್ ಶೆಟ್ಟಿ ಅವರ ಸ್ವರ ಕೇಳ್ತಾ ಉಂಟು, ಬಟ್ ನಮ್ಮ ಸ್ವರ ಅವರಿಗೆ ಬಹುಶಃ ರೀಚ್ ಆಗ್ತಾ ಇಲ್ಲ. ನೋಡೋಣ, ನಾವು ಸ್ವಲ್ಪ ಕಾಯೋಣ. ಒಟ್ಟು ಈ ಎರಡು ಹಲೋ ಕೇಳ್ತಾ ಇದೆಯಾ? ನನ್ನ ಸ್ವರ ಕೇಳ್ತಾ ಇದೆಯಾ ಸರ್? ಇಲ್ಲ. ಓಕೆ, ಮುಂದಕ್ಕೆ ಹೋಗೋಣ, ನಾವು ಆಮೇಲೆ ನೋಡೋಣ. ಒಂದು ಸ್ಪಷ್ಟವಾಗಿದೆ, ವಿದ್ಯಾರ್ಥಿಗಳು ಗಮನಿಸಿಕೊಳ್ಬೇಕು. ಈ ಶಿಕ್ಷಣ ಸೌರಭದ ಮೂಲಕ ಒಂದು ಈ ಎಲ್ಲ ಶಿಕ್ಷಕರ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ, ಮಂಡಳಿ ಏನು ಕೊಟ್ಟಿದೆ, ಪ್ರೌಢ ಶಿಕ್ಷಣ ಮಂಡಳಿ ಅದರ ರೀತಿಯಲ್ಲಿ ಇದೆ, ಅದೇ ರೀತಿಯಲ್ಲಿ ಕ್ವಶನ್ ಪೇಪರ್, ಅದೇ ರೀತಿಯಲ್ಲಿ ನಾವು ಪ್ರಯತ್ನ ಪಟ್ಟರೆ, ಅಧ್ಯಯನ ಮಾಡಿದರೆ ಪಾಸ್ ಆಗುವುದರಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ. ಮತ್ತು ಅಧಿಕ ಅಂಕವನ್ನ ಗಳಿಸಬೇಕಾದ್ರೂ ಹೇಗೆ ಸಾಧ್ಯತೆಗಳಿವೆ ಅವುಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಅಂತ ಅಂದ್ಕೊಳ್ತೀನಿ. ನೋಡಿ, ಅವರು ಸಂಪರ್ಕ ಸಿಕ್ಕಿಲ್ಲ, ಬಹುಶಃ ಮುಂದಿನ ಅವರು ಸಮಾಜ ವಿಜ್ಞಾನ ಸಿಕ್ಕಿದೆ ಸಂಪರ್ಕ ಮಾಡ್ಬೋದಂತ ಅಂದ್ಕೊಳ್ತೀನಿ. ನೋಡೋಣ. ನಾವೀಗಾಗಲೇ ಇಬ್ಬರೊಟ್ಟಿಗೆ ಮಾತಾಡಿದ್ದೀವಿ, ಒಂದು ಕನ್ನಡ ಮತ್ತೊಂದು ವಿಜ್ಞಾನ. ಕನ್ನಡ ವಿಜ್ಞಾನದ ಒಟ್ಟು ತಾತ್ಪರ್ಯ, ಅವರ ಮಾತಿನ ಒಟ್ಟು ಹಿನ್ನೆಲೆ ಇರುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಿದ ಹಾಗೆ ಅಲ್ಲಿ ಬ್ಲೂ ಪ್ರಿಂಟನ್ನು, ನೀಲನಕಾಶೆಯನ್ನು ಅನುಸರಿಸಿದ್ದು ಬಹಳ ಮುಖ್ಯವಾಗಿ ಕಾಣುತ್ತೆ. ಒಂದನೇದು. ಎರಡನೇದು, LBA ಏನು ಪ್ರಶ್ನೆ ಪತ್ರಿಕೆಯನ್ನು ಮೊದಲೇ ಒಂದು ಸಿದ್ಧತೆ ಮಾಡಿ ಕೊಟ್ಟಿದ್ದಾರೆ ಅದನ್ನು ಗಮನಿಸುವಂಥದ್ದು. ಮತ್ತು ಮಂಡಳಿ ಬಿಡುಗಡೆ ಮಾಡಿದ ನಾಲ್ಕು ಮಾದರಿ, ಅದು ಬಹುಶಃ ನೀವು ಹೇಳಿದಾಗೆ ಮಿಷನ್ 40 ಅವರಿಗೆ 45ಗೆ ತುಂಬಾ ಹೆಲ್ಪ್ ಆಗ್ತದೆ ಸರ್. ಅವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡ್ರೆ, ಸಾಮಾನ್ಯವಾಗಿ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಬ್ಲೂ ಪ್ರಿಂಟ್ ಆಧಾರದಲ್ಲೇ ಬಂದಿರುವಂತದ್ದು. ಅದೇ ರೀತಿಯ ಪ್ರಶ್ನೆ ಬರ್ಬೇಕು ಬಿಟ್ರೆ ಬೇರೆ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅರ್ಥದಲ್ಲಿ ಮಕ್ಕಳ ಕೈಯಲ್ಲಿ ಈಗ ಏನಾಗಿದೆ ಕೇಳಿದ್ರೆ ಕ್ವಶನ್ ಪೇಪರ್ ಇದೆ, ಅವರಿಗೆ ಅವ್ರ ಕೈಯಲ್ಲಿ ಕ್ವಶನ್ ಪೇಪರ್ ಇದೆ, ಈಗಾಗಲೇ ಕ್ವಶನ್ ಪೇಪರ್ ಇದೆ. ಅವ್ರು ಆದ್ರಿಂದ ಪರೀಕ್ಷೆಯ ಬಗ್ಗೆ ಯಾವುದೇ ಆತಂಕ ಇಲ್ಲದೆ ಸ್ಕೋರ್ ಮಾಡುವುದು ಒಂದು, ಮತ್ತೆ ಅವರು ಪರೀಕ್ಷೆ ಹಾಲ್ ನಲ್ಲಿ ಹೇಗೆ ಬರೀತಾರೆ ಅನ್ನುವುದು ಮಾತ್ರ ಮುಖ್ಯ ಆಗ್ತದೆ. ಅದನ್ನೊಂದು ಅವರು ಅಭ್ಯಾಸ ಮಾಡ್ಕೊಂಡ್ರೆ ಮತ್ತೆ ಯಾವುದೇ ಹೆದರಿಕೆ ಇಲ್ಲದೆ, ಈಗ ಅವ್ರು ಹೇಳಿದಾಗೆ ಹೆದರಿಕೆ ಆತಂಕ ಇಲ್ಲದೆ ಪರೀಕ್ಷೆ ಬರೀಬಹುದು ಅಂತ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಆಗ್ತದೆ. ಅದೇ, ಭಯ ಇಲ್ಲದೆ ಬರೀಲಿಕ್ಕೆ ಇವತ್ತು ಈ ಬಾರಿಯ ಒಂದು ಪರೀಕ್ಷೆಯಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ಈ ಬಾರಿಯ ಫಲಿತಾಂಶಗಳು ಬಹಳ ಹೆಚ್ಚು ಬರ್ಬೋದು ಅಂತ ಅನ್ಕೊಂಡು, ಖಂಡಿತ ಎಲ್ಲ ಕಡೆಯಲ್ಲಿ ಕೂಡ ಹೆಚ್ಚು ಬರ್ಬೋದು. ಎಲ್ಲ ಕಡೆಗಳಲ್ಲೂ ಫಲಿತಾಂಶ ಹೆಚ್ಚು ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಮಕ್ಕಳ ಸ್ನೇಹಿಯಾಗಿ ಮೊದಲಿಗೆ ಒಂದು ಪರೀಕ್ಷೆ ನಡೀತಾ ಇದೆ ಅಂತ ಹೇಳ್ಬಹುದು. ಅದು ಬಹಳ ಆ ವಾಕ್ಯ ನಾನು ಅಡಿಗರೆ ಹೇಳ್ತೇನೆ, ಮಕ್ಕಳ ಸ್ನೇಹಿಯಾಗಿ. ಕೆಲವೊಂದು ಕಡೆ ಕೆಲವರು ಮಾತಾಡ್ತಾರೆ, ಈ ಮಾರ್ಕ್ ಎಲ್ಲ ಕಮ್ಮಿ ಆಯ್ತು ಅಂತ ಹೇಳೋದು, ಅದು ಖಂಡಿತ ತಪ್ಪು. ಹೌದು, ನಾವು ಆಗ ಆರಂಭದಲ್ಲಿ ಯೋಚನೆ ಮಾಡಿದ ಹಾಗೆ ಇಲ್ಲಿಂದ ಒಂದು ದಾಟಿದ ತಕ್ಷಣ ಮಗು ಬೇರೆ ಬೇರೆ ದಾರಿಗಳು ದಾರಿ ವಿಶಾಲ ಆಗ್ತದೆ. ಇಲ್ಲಿ ತನಕ ಅವನು ಏನ್ ಮಾಡ್ತಾನೆ ಕೇಳಿದ್ರೆ, ವಿಜ್ಞಾನ, ಗಣಿತ, ಸಮಾಜ, ಆನಂತರ ಭಾಷೆಗಳು, ಇದರ ಮೇಲೆ ಫೋಕಸ್ ಮಾಡ್ಕೊಂಡಿರ್ತಾನೆ. ಮುಂದೆ ಹೋದಾಗ PUCಯ ನಂತರ, ಅವನು SSLCಯ ನಂತರ ಅವನ ದಾರಿಗಳು ವಿಸ್ತಾರಗೊಳ್ತಾ ಹೋಗ್ತದೆ. ಕೌಶಲ್ಯ ಆಧಾರಿತವಾಗಿ ಅವನಲ್ಲಿ ಏನ್ ಕೌಶಲ್ಯ ಇದೆ ಅದರ ಮೂಲಕ ಅವನಿಗೆ ಹೋಗ್ಲಿಕ್ಕೆ ಆಗ್ತದೆ. ಆ ಕಾರಣದಿಂದಾಗಿ SSLC ಎನ್ನುವ ಘಟ್ಟವನ್ನ ನಾವು ಅಂಕದ ಮೇಲೆ ನಿರ್ಧಾರ ಮಾಡುವುದಲ್ಲ, ಆ ಮಗುವಿನ 10 ವರ್ಷದ ಸ್ಕೂಲ್ ಗೋಯಿಂಗ್ ಏನಿದೆ, 10 ವರ್ಷದ ಆ ಶಾಲೆಗೆ ಹೋಗ್ತಾನಲ್ಲ, ಅದರ ಪ್ರತಿಫಲ ಏನಿದೆ, ಅವನಲ್ಲಿರುವಂತ ಆತ್ಮವಿಶ್ವಾಸ, ಅವನು ಹೊರ ಜಗತ್ತಿಗೆ ತೆರೆದುಕೊಳ್ಳುವಂತ ಪರಿ, ಅವುಗಳೆಲ್ಲವೂ ಹೊರಗೆ ಬರಬೇಕಾದ್ರೆ ಅವನು SSLCಯಲ್ಲಿ ಒಂದು ಉತ್ತೀರ್ಣತೆ ಎನ್ನುವಂಥದ್ದು ಬೇಕಾಗ್ತದೆ. ನಾವೆಲ್ಲವನ್ನ ನೋಡುವಂಥದ್ದು SSLC ಪರೀಕ್ಷೆ ಪಾಸ್ ಆದ್ನಾ ಅಂತ ಹೇಳ್ಕೊಂಡು, ಪಾಸ್ ಆಗದೆ ಇದ್ರೆ ಏನು ಅಂತೇಳಿ ಅವರು ಶಾಲೆಯಿಂದ ವಿಮುಖ ಆಗ್ತಾರೆ, ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯಿಂದ ವಿಮುಖರಾಗ್ತಾರೆ. ಹಲೋ, ನೋಡೋಣ ಅವ್ರದ್ದು ಈಗ ಸಂಪರ್ಕ ಬಂದರೆ ನೋಡೋಣ. ನಾರಾಯಣ್ ಶೆಣಿ ಅವರಂತ ಕಾಣುತ್ತೆ. ನಮಸ್ಕಾರ ಸರ್. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ಹೇಳಿ ಸರ್. ತುಂಬಾ ಖುಷಿಯಾದ ನಿಮ್ ಜೊತೆ ಮಾತಾಡ್ಲಿಕ್ಕೆ. ನಮಗೂ ಈಗ ಗಣಿತ ಅಂದ್ರೆ ಮಕ್ಕಳಿಗೆ ಕಬ್ಬಿಣದ ಕಡಲೆ ಅಂತ ಅಂದ್ಕೊಳ್ತಾರೆ ಕೆಲವರು, ಬಟ್ ನಿಮ್ಮಂತವರಿಂದ ಅದೆಲ್ಲ ಬಹಳ ಸುಲಭ ಆಗಿದೆ.
ಅಯ್ಯೋ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ಈಗ ಮೊನ್ನೆ ತಾನೇ ಪ್ರಿಪರೇಟಿವ್ ಮುಗಿಸ್ಕೊಂಡಿದ್ದೀವಿ ನಾವು. ಈಗ ಗಣಿತ ಬ್ಲೂ ಪ್ರಿಂಟ್ ಅನುಗುಣವಾಗಿ ಇತ್ತೆ ಅಂತ ಹೇಳಿ. ಹೌದು ಸರ್, 100% ಫಾಲೋ ಮಾಡಿದ್ದಾರೆ ಸರ್. ಹ್ಮ್ 100ಕ್ಕೆ 100 ಬ್ಲೂ ಪ್ರಿಂಟ್ ಪ್ರಕಾರನೇ ಇತ್ತು, ಅದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸರ್. ಹ್ಮ್ ಆಮೇಲೆ ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಗೆ ಒಂದು ಕ್ವಶನ್ ಬ್ಯಾಂಕ್ನವರು ಮಂಡ್ಯದವರು ಕೊಟ್ಟಿದ್ರು. ಹ್ಮ್ ಅದರಿಂದ 64 ಮಾರ್ಕಿನ ಪ್ರಶ್ನೆಗಳು ಬಂದಿದೆ ಸರ್, ಹಾ 80ರಲ್ಲಿ. 80ರಲ್ಲಿ ಹಾ ಹೌದು. ಮತ್ತು ಆ 64 ಮಾರ್ಕಿನಲ್ಲಿ ಹಾ ಅದರಲ್ಲಿ 32 ಮಾರ್ಕು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಹಾ 4 ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ನಲ್ಲಿ ಇರುವ 32 ಮಾರ್ಕು ಮತ್ತು ಅದು LBA ನಲ್ಲಿ ಕೂಡ ಇತ್ತು ಸೇಮ್. ಹೌದು. ಮತ್ತು 80 ಮಾರ್ಕ್ ನಲ್ಲಿ ಕೇವಲ 16 ಅಂಕಗಳ, ಅಂದ್ರೆ ಕೇವಲ 4 ರಿಂದ 5 ಪ್ರಶ್ನೆಗಳು ಮಾತ್ರ ಅದು LBA ನಲ್ಲಿ ಇರಲಿಲ್ಲ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೂಡ ಇರಲಿಲ್ಲ. ಮತ್ತು ಅದು ನಾವೇನು ಅನ್ವಯ ಅಂತ ಹೇಳ್ತೇವೆ ಗಣಿತದಲ್ಲಿ, ಅನ್ವಯ ಪ್ರಶ್ನೆಗಳ ಮಾದರಿಯಲ್ಲಿ ಇತ್ತು ಅದು. ಹೌದು ಖಂಡಿತ. ಆ ಪ್ರಶ್ನೆಗಳ ಮಟ್ಟ ಬಹಳ ಹೇಗಿತ್ತು? ಕಾಠಿಣ್ಯ ತುಂಬಾ ಕಠಿಣ ಇತ್ತ? ಅದು ಹಿಂದಿನ ಹಾಗೆ ಸರ, ನನ್ನ ಪ್ರಕಾರ 40% ಅಂದ್ರೆ 32 ಮಾರ್ಕುಗಳು ಕಠಿಣ ಪ್ರಶ್ನೆಗಳು. ಹೌದು. ಅಂದ್ರೆ ಅದರಲ್ಲಿ 16 ಅನ್ವಯ ಪ್ರಶ್ನೆಗಳಲ್ಲಿ ಕೂಡ ಅದು ಕಠಿಣ ಪ್ರಶ್ನೆ ಅಂದ್ರೆ ಪರಿಗಣಿಸಬಹುದು ನಾವು. ಅದಲ್ಲದೆ LBA ಪ್ರಶ್ನೆಗಳು ಕೊಟ್ಟರು ಕೂಡ ಅದರಲ್ಲಿ ಕೆಲವು ಕಠಿಣ ಇದ್ದ ಪ್ರಶ್ನೆಗಳನ್ನೇ ಕೊಟ್ಟಿದ್ದಾರೆ. ಸುಮಾರು 40% ಡಿಫಿಕಲ್ಟ್ ಕ್ವಶನ್ಸ್ ಇತ್ತು. ಸುಮಾರು 20 ರಿಂದ 30% ಈಸಿ ಕ್ವಶನ್ಸ್ ಇತ್ತು. 20 ರಿಂದ 25% ಈಸಿ ಕ್ವಶನ್ಸ್. ಆಮೇಲೆ ಆವರೇಜ್ ಒಂದು 30 ರಿಂದ 40% ಆವರೇಜ್ ಕ್ವಶನ್. ಅಂದ್ರೆ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಈ ವರ್ಷ ಯಾವತ್ತೂ ಆಗದಂತಹ ಒಂದು ಗಣಿತದಲ್ಲಿ ವಿಶೇಷ ಏನಾಗಿದೆ ಅಂತ ಹೇಳಿದ್ರೆ, ಈ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಹಾಗೆ LBA ನಲ್ಲಿ ಬಂದ ಪ್ರಶ್ನೆಗಳು ಚಾಚು ತಪ್ಪದೆ ಅಲ್ಲಿ ಹೇಗಿದೆಯೋ ಅದೇ ತರ ಕೇಳಿದ್ದಾರೆ. ಒಂದು ಅಂಕ ಸಂಖ್ಯೆಗಳನ್ನು ಅದಲು ಬದಲು ಮಾಡಲಿಲ್ಲ. ಒಂದು 2 ಪ್ರಶ್ನೆಗಳನ್ನು ಹೊರತುಪಡಿಸಿ. ಇಲ್ಲದ್ರೆ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಶ್ನೆಗಳು ಅದೇ ಇದ್ರು ಅಲ್ಲಿ ಸಮೀಕರಣವನ್ನು ಬದಲಾಯಿಸ್ತಾರೆ ಅಥವಾ ಸಂಖ್ಯೆಗಳನ್ನು ಬದಲಾಯಿಸಿಬಿಡ್ತಾರೆ. ಆಗ ಮಕ್ಕಳು ಗೊಂದಲಕ್ಕೊಳಗಾಗ್ತಾರೆ, ಈ ಲೋ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳು. ಆದ್ರೆ ಅಲ್ಲಿ ಇದ್ದ ರೀತಿಯಲ್ಲಿ ಅದೇ ಪ್ರಶ್ನೆಯನ್ನು ಚಾಚು ತಪ್ಪದೆ ಆಸ್ ಇಟ್ ಈಸ್ ಕೊಟ್ಟಿರೋದ್ರಿಂದ ಅದೊಂದು ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ. ಖಂಡಿತ. ಇನ್ನೊಂದು ಮಕ್ಕಳಿಗೆ ಸರ್, ಇನ್ನೊಂದು ಮ್ಯಾಥ್ಸ್ ಅಂದ್ರೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಾರೆ. ಟೈಮ್ ಹೊಂದಾಣಿಕೆ ಕರೆಕ್ಟ್ ಆಗಿತ್ತಾ ಪ್ರಶ್ನೆ ಪತ್ರಿಕೆ? ಹೊಂದಾಣಿಕೆ ಮೊನ್ನೆ ಅಷ್ಟೇನು ಟೈಮ್ ಶಾರ್ಟೇಜ್ ಆಗ್ಲಿಲ್ಲ ಅನ್ಸುತ್ತೆ. ಅದು ವಿದ್ಯಾರ್ಥಿಗಳ ಮೇಲೆ ಹೊಂದಿಕೊಂಡುಂಟು ಸರ್. ವಿದ್ಯಾರ್ಥಿಗಳು ವೇಗವಾಗಿ ಉತ್ತರಿಸುವಂತಹ ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಅವರು ಪ್ರಾಕ್ಟೀಸ್ ತುಂಬಾ ಮಾಡ್ಬೇಕು. ಈಗ ನಮ್ಮಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಪರ್ಫೆಕ್ಟ್ ಮಾತ್ರ ಅಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಸ್ಪೀಡ್ ಕೂಡ ಬರ್ತದೆ. ಜಾಸ್ತಿ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವನು ಸ್ಪೀಡ್ ಆಗಿ ಲೆಕ್ಕಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ಯಾರು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ ಅವನಿಗೆ ಸಮಯ ಹೊಂದಾಣಿಕೆ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಸರ್. ಹೌದು ಸರ್. ಈಗ ಬರುವ ವಾರ ಮತ್ತೆ ಪ್ರಿಪರೇಟರಿ ಬರ್ತಾ ಇದೆ. ಹೌದು. ಆ ಮಕ್ಕಳಿಗೆ ನಿಮ್ಮ ಏನ್ ಕಿವಿ ಮಾತು ಏನ್ ಸರ್ ಗಣಿತದ ಸಬ್ಜೆಕ್ಟ್ ಅಲ್ಲಿ? ಕಿವಿ ಮಾತು ಅಂತ ಹೇಳಿದ್ರೆ, ಅದೇ ಆದ ವಿಜ್ಞಾನ ಸರ್ ಹೇಳಿದ್ರು, ಸುಮಾರು 63 ದಿನಗಳಿವೆ. 60 ದಿನಗಳಲ್ಲಿ ಅವನು ಪಬ್ಲಿಕ್ ಪರೀಕ್ಷೆಗೆ ನಾನು ಹೇಳ್ತಾ ಇದ್ದೇನೆ, ಪ್ರತಿನಿತ್ಯ ಶಾಲಾ ಅವಧಿಯನ್ನು ಬಿಟ್ಟು ಪ್ರತಿನಿತ್ಯ ಮನೆಯಲ್ಲಿ ಸುಮಾರು 1-2 ಗಂಟೆಗಳಷ್ಟು ಕಾಲ ಅಭ್ಯಾಸವನ್ನು ಮಾಡಬೇಕು. ಶಾಲೆಯಲ್ಲಿ ಅಭ್ಯಾಸ ಮಾಡುವಾಗ ಮಕ್ಳು ಏನ್ ಮಾಡ್ತಾರೆ, ಗುಂಪಿನಲ್ಲಿ ಮಾಡ್ತಾರೆ. ಗುಂಪಿನಲ್ಲಿ ಕೂಡ ಉತ್ತಮ. ಆದ್ರೆ ಗಣಿತದ ಮಟ್ಟಿಗೆ ಹೇಳೋದಾದ್ರೆ, ಯಾರು ಒಬ್ಬನೇ ಕೂತ್ಕೊಂಡು ಲೆಕ್ಕಗಳನ್ನು ಮಾಡ್ತಾನೆ, ಯಾರ ಸಹಾಯ ಇಲ್ಲದೆ, ಅವನು ಗೆಲ್ತಾನೆ ಸರ್. ಅವರು ಎಲೋನ್ ಒಬ್ಬರೇ ಕೂತ್ಕೊಂಡು ಕಲಿಬೇಕು. ಆಗ ಅವರಲ್ಲಿ ಆತ್ಮವಿಶ್ವಾಸ ಬೆಳೀತದೆ ಮತ್ತು ಒಂದು ರೀತಿಯ ತಪಸ್ಸಿನ ರೀತಿಯಲ್ಲಿ ಕಲಿಬೇಕಾಗ್ತದೆ ಗಣಿತವನ್ನು ಛಲದಿಂದ. ಆಗ ಮಾತ್ರ ಯಶಸ್ಸು ಬರ್ತದೆ ಸರ್. ಖಂಡಿತ ಖಂಡಿತ. ಸರ್, ನಮ್ಮ ಮಾಧ್ಯಮದ ಮೂಲಕ ನಮ್ಮ ಎಲ್ಲ ಸಮಸ್ತ ವಿದ್ಯಾರ್ಥಿಗಳಿಗೆ ನಿಮ್ಗೇನಾದ್ರೂ ಸಲಹೆಗಳು ಗಣಿತದ ಪರವಾಗಿ? ನೀವು ಹೇಳಿದ್ರಿ, ತುಂಬಾ ಹೇಳಿದ್ರಿ. ಇನ್ನೇನಾದ್ರು ನಮ್ಮ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದವರಿಗೆ ಏನ್ ಹೇಳ್ತೀರಿ ಸರ್? ಮ್ಯಾಥ್ಸ್ ಸರ್, ಅಲ್ಲಿ ಎಲ್ಲ ಶಿಕ್ಷಕರು ಹೇಳಿರ್ತಾರೆ ಶಾಲೆಗಳಲ್ಲಿ, ಒಂದೆರಡು ಪ್ರಮೇಯಗಳು ಖಚಿತವಾಗಿ ಬರುವಂತಹ ಕೆಲವು ಪ್ರಶ್ನೆಗಳಿವೆ ಸರ್. ಪ್ರಮೇಯಗಳು ಬರ್ತವೆ ಮತ್ತು ಗ್ರಾಫ್ ಲೆಕ್ಕ ಅಂತ ಇದೆ, ಅದು ಬರ್ತದೆ. ಆಮೇಲೆ ಸುಮಾರೊಂದು 10-12 ಪ್ರಶ್ನೆಗಳು ಒಟ್ಟು ಸೇರಿಸಿದ್ರೆ ಸುಮಾರು 30 ಮಾರ್ಕ್ ಆಗ್ತದೆ ಸರ್. ಅದನ್ನೇ ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾ ಹೋದ್ರೆ ಖಂಡಿತ ಯಾವುದೇ ಮಕ್ಕಳು ಕೂಡ ಫೇಲ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಮಕ್ಕಳು ಅದು ಶ್ರದ್ಧೆಯಿಂದ ಕಲಿಬೇಕಾಗ್ತದೆ. ಮತ್ತು ಬೇಸಿಕ್ ಸ್ವಲ್ಪ ಚೆನ್ನಾಗಿ ಗೊತ್ತಿದ್ರೆ, ಅಂದ್ರೆ ಮಕ್ಕಳು ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, 10ನೇ ಕ್ಲಾಸ್ನ ಗಣಿತವನ್ನು ಕಲ್ತ್ಕೊಂಡಿರ್ತಾರೆ, ಆದ್ರೆ ಅದರಲ್ಲಿ 8-9 ಕೂಡ ಸೇರ್ಕೊಂಡಿರ್ತೇವೆ. ಬೇಸಿಕ್ಸ್ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟರೆ ಮತ್ತು ಇಲ್ಲಿ
ಯಾವುದು ನಮ್ಮ ಅವರ ಶಿಕ್ಷಕರು ಹೇಳ್ತಾರೆ ಖಚಿತವಾದಂತಹ ಪ್ರಶ್ನೆ ಇಂಥದ್ದು ಬಂದೇ ಬರ್ತೇವೆ ಅಂತೇಳಿ ಅದರ ಕಡೆಗೆ ಹೆಚ್ಚು ಪುನಃ ಅದನ್ನೇ ಕಲಿತಾ ಇದ್ದಾರೆ ಈ ವೀಕ್ ಮಕ್ಕಳು. ಅವರು 30 ಮಾರ್ಕ್ಸ್ ತೆಗಿಲಿಕ್ಕೆ 80 30 ಮಾರ್ಕ್ಸ್ ತೆಗಿಲಿಕ್ಕೆ ಯಾವುದೇ ಕಷ್ಟ ಇಲ್ಲ ಅಂತ ನಾನು ಭಾವಿಸ್ತೇನೆ. ಓಕೆ ಓಕೆ ಸರ್ ತುಂಬಾ ಧನ್ಯವಾದಗಳು, ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು. ತುಂಬಾ ಸಂತೋಷ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ನಿಮ್ದು ಕಾರ್ಯಕ್ರಮಕ್ಕೆ ಶುಭಾಶಯಗಳು ಸರ್. ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಯಶಸ್ವಿ ಸಿಗ್ಲಿ ಸರ್ ಎಲ್ಲ ಮಕ್ಕಳಿಗೆ, ನಿಮ್ಮ ಚಾನೆಲ್ಗೆ ಕೂಡ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಎಲ್ಲರ ಒತ್ತಾಸೆ ಅದೇ ಆಗಿತ್ತು, ರಹೀಮ್ ಆಶಯಗಳು. ನಾವು ನೇರವಾಗಿ ಇನ್ನೊಂದು ಹೋಗ್ಬಿಡೋಣ. ಪ್ರಶಾಂತ್ ಜತನ್ ಸರ್ಕಾರಿ ಪ್ರೌಢಶಾಲೆ ಕಾವಡಿಯಲ್ಲಿ ಸಮಾಜ ವಿಜ್ಞಾನವನ್ನು ಬೋಧಿಸ್ತಾ ಇದ್ದಾರೆ. ಸಾಕಷ್ಟು ಹೊಸ ವಿಚಾರವನ್ನು ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ನೋಡಿ, ಅವರ ಸಂಪರ್ಕ ಸಿಕ್ಕಿದ ಕೂಡಲೇ ಸಮಾಜ ವಿಜ್ಞಾನದಲ್ಲಿ ಏನಾದರೂ ಹೇಳಲಿಕ್ಕೆ ಮತ್ತು ನೀಲನಕಾಶೆಗಳು ಎಲ್ಲ ಸರಿಯಾಗಿದೆ. ಆದರೂ ನಮಗೆ ಅವರಿಂದ ಬಂದರೆ ಒಂದು ಮುದ್ರೆ ಬಿದ್ದ ಹಾಗೆ, ವಿಶೇಷವಾದ ಮುದ್ರೆ ಬೇಕಾಗತ್ತೆ, ಅಂಕಿತ ಬೇಕಾಗತ್ತೆ. ನೋಡೋಣ ಯಾವ ರೀತಿಯಲ್ಲಿ ಸಮಾಜ ವಿಜ್ಞಾನ ಬ್ಲೂ ಪ್ರಿಂಟ್ ಏನಾಗಿತ್ತು, ಯಾವ ರೀತಿಯಲ್ಲಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಇಡುವುದು ಸಮಾಜ ವಿಜ್ಞಾನದಲ್ಲಿ. ಗೊಂದಲಕ್ಕೆ ಒಳಗಾಗ್ತಾರೆ. ಮತ್ತು ಮ್ಯಾಪ್ ಇದೆ ಭಾರತದ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಬಹಳ ಮುಖ್ಯವಾಗಿ ನಾವು ಆಗಿಂದ ಚರ್ಚೆ ಮಾಡ್ತೀವಿ ಬೇರೆ ಬೇರೆ ಅಧ್ಯಾಪಕರೊಂದಿಗೆ. ಆಯ್ತು ಸರ್, ಆಯ್ತು. ಹಾಗೆ ನೀವು ನಮ್ಮ ಜೊತೆ ಬಂದದಕ್ಕೆ ತುಂಬಾ ಧನ್ಯವಾದಗಳು ಮೊದಲು ಹೇಳ್ತಾ ಇದ್ದೀವಿ. ಧನ್ಯವಾದ ಸರ್, ನಿಮಗೂ ಅವಕಾಶ ನೀಡಿದ್ದಕ್ಕೆ ಧನ್ಯವಾದ ಸರ್. ಮೊದಲ ಪ್ರಶ್ನೆ ನೀಲನಕಾಶೆ ಅಂದ್ರೆ ಬ್ಲೂ ಪ್ರಿಂಟ್ ರೀತಿಯಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇತ್ತೆ ಮೊನ್ನೆದು. ಖಂಡಿತ ಸರ್, ಖಂಡಿತ. ಈ ಬಾರಿ ಮಂಡಳಿ ಮೊದಲೇ ನೀಲನಕಾಶೆ ನೀಡಿತ್ತಲ್ಲ ಸರ್. ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಪೂರ್ಣವಾಗಿ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಬಂದಿತ್ತು. ಮತ್ತೆ ಪ್ರತಿ ಪಾಠಕ್ಕೂ ಏನ್ ನಿಗದಿಪಡಿಸಿದ್ರು ಅಂಕ ಮತ್ತೆ ಪ್ರಶ್ನೆಗಳು, ಅದೇ ಅಂಕ ಆ ಪಾಠಕ್ಕೆ ಬಂದಿದೆ ಸರ್. ಹಾಗಾಗಿ ಬ್ಲೂ ಪ್ರಿಂಟ್ ಆಧಾರಿತ ಅಧ್ಯಯನ ಮಾಡಿದ್ರೆ ಉತ್ತಮ ಅಂಕ ತಗೋಬಹುದು. ಸರ್, ಪ್ರಶ್ನೆಗಳ ಮಟ್ಟ ಹೇಗಿದೆ ಸರ್? ಸರ್, ಉತ್ತಮವಾಗಿದೆ ಸರ್, ಎಲ್ಲಿ ಗೊಂದಲ ಇಲ್ಲ. ಪ್ರಶ್ನೆಗಳನ್ನ ಚೆನ್ನಾಗಿ ಕೇಳಿದ್ದಾರೆ ಸರ್, ಯಾವುದೇ ಸಮಸ್ಯೆಗಳೇನಿಲ್ಲ. ಈಗ ಬಹಳ ಮುಖ್ಯವಾಗಿ ಈ ಏನು ಹೇಳ್ತಾರೆ, ಅನ್ವಯ ಪ್ರಶ್ನೆಗಳು 4 ಅಂಕದ್ದು ಹೆಚ್ಚಾಗಿ ನಮ್ಮ ಮಕ್ಕಳು ಸಮಾಜ ವಿಜ್ಞಾನದಲ್ಲಿ ಸೋಲೋದೆ ಈ 4 ಅಂಕದ ಪ್ರಶ್ನೆಯಲ್ಲಿ ಸರ್. ಅದನ್ನು ಅನ್ವಯವಾಗಿ ಕೇಳ್ತಾರಲ್ಲ ಸರ್. ಈ ಅನ್ವಯ ಪ್ರಶ್ನೆ ಅನ್ವಯ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಸರ್? ಸರ್, ಅಲ್ಲಿ ಪ್ರಶ್ನೆಗಳ ಕೊನೆಯಲ್ಲಿ ಏಕೆ, ಹೇಗೆ, ಆಮೇಲೆ ಸಮರ್ಥಿಸಿ, ವಿಶ್ಲೇಷಿಸಿ, ಆಮೇಲೆ ಒಂದು ಇನ್ನೊಂದಕ್ಕಿಂತ ಭಿನ್ನವಾಗಿದೆ ಹೇಗೆ, ಈ ತರ ಕೇಳಿದ್ರೆ ಅದು ಅನ್ವಯ ಪ್ರಶ್ನೆ. ಮಕ್ಕಳಿಗೆ ನಾವು ಏನು ಹೇಳ್ಬೇಕಂದ್ರೆ ಸರ್, ಈಗ ಉದಾಹರಣೆಗೆ ಕಪ್ಪು ಮಣ್ಣು ಕೆಂಪು ಮಣ್ಣಿಗಿಂತ ಭಿನ್ನವಾಗಿದೆ ಹೇಗೆ, ಭತ್ತಕ್ಕೆ ಬೇಕಾದ ಭೌಗೋಳಿಕ ಅಂಶಗಳು ಗೋಧಿಗೆ ಭೌಗೋಳಿಕ ಭಿನ್ನವಾಗಿದೆ ಹೇಗೆ, ಆಮೇಲೆ ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣ ಭಿನ್ನವಾಗಿದೆ ಹೇಗೆ, ಈ ತರ ಕೇಳ್ಬೋದು ಸರ್. ಆ ತರ ಕೇಳಿದಾಗ ಮಗು ಏನ್ ಮಾಡ್ಬೇಕಂತ ಹೇಳಿದ್ರೆ ಆ ಪ್ರಶ್ನೆಗಳನ್ನ ನಾನು ಓದಿರ್ತಾನಲ್ಲ, ಈಗ ಸಾರ್ವಜನಿಕ ಹಣಕಾಸು ಅಂದಾಗ ಸಾರ್ವಜನಿಕ ಹಣಕಾಸಿನ ಬಗ್ಗೆ ಬರಿಬೇಕು. ಅವ್ನು ಏನೇ ಕೇಳಿ ಅದು ನಾವು ಮಕ್ಕಳಿಗೆ ಹೇಳ್ಬೇಕು ಸರ್. ಅದ್ರಲ್ಲಿ ಏನು ಬೇರೆ ಬದಲಾವಣೆ ಆಗೋದಿಲ್ಲ, ಹೇಗಿರ್ತದೆ ಹಾಗೆ ಅದು ಉತ್ತರವನ್ನ ಬರಿಬೇಕಾಗತ್ತೆ ಸರ್. ಆಮೇಲೆ ಸಮರ್ಥಿಸಿ ಅಂದಾಗ ಈಗ ಉದಾಹರಣೆಗೆ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರಿಗೆ ಅನುಕೂಲವಾಯಿತು, ಸಮರ್ಥಿಸಿ. ಅಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂದ ತಕ್ಷಣ ನಾವು ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಯನ್ನೇ ಬರಿಬೇಕು ಮಗು. ಹಾಗೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವು ಅಂಶಗಳು ಪ್ರಭಾವವಿರುತ್ತವೆ, ಸಮರ್ಥಿಸಿ. ಅಲ್ಲಿ ಹಾಗೆ ವಿಶ್ಲೇಷಿಸಿ, ಏನೇ ಕೇಳಿ ಅಲ್ಲಿ ಕೈಗಾರಿಕಾ ಸ್ಥಾನೀಕರಣ. ಈಗ LBಯ ಪ್ರಕಾರ ಮಗು ಆ ಪಾಠದ 4 ಅಂಕದ ಪ್ರಶ್ನೆಗಳನ್ನ ಓದಿರ್ತಾನೆ, ಕೈಗಾರಿಕಾ ಸ್ಥಾನೀಕರಣ ಅಂತ ಓದಿರ್ತಾನೆ ಸರ್. ಅವನ್ ಏನ್ ಮಾಡ್ಬೇಕಂದ್ರೆ ಈ ತರ ಕೇಳಿದಾಗ ಅದೇ ಆ 8 ಪಾಯಿಂಟ್ 4 ಮಾರ್ಕಿನ ಪ್ರಶ್ನೆ ಕೇಳಿದ್ರೆ 8 ಪಾಯಿಂಟ್ಗಳನ್ನೇ ಉತ್ತರಿಸಬೇಕು. ಈಗ ನೀವು ಮಾತಾಡೋ ಉತ್ತರ ಅದೇ ಇರ್ತದೆ, ಪ್ರಶ್ನೆ ಮಾತ್ರ ಅವನ್ ಏನ್ ಮಾಡ್ತಾರೆ ಒಂಚೂರು ಚೇಂಜ್ ಮಾಡಿರ್ತಾನೆ ಅಷ್ಟೇ. ಮಗು ಅರ್ಥ ಮಾಡ್ಕೋಬೇಕಷ್ಟೇ. ಈಗ ಮಣ್ಣಿನ ಸವೆತವು ಹಲವಾರು ಪರಿಣಾಮಗಳಿಗೆ ಕಾರಣವಾಗುತ್ತದೆ, ಸಮರ್ಥಿಸಿ. ಅಥವಾ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅತಿ ಅಗತ್ಯವಾಗಿದೆ, ಸಮರ್ಥಿಸಿ ಅಂತ ಕೇಳಿದಾಗ ಅಲ್ಲಿ ಮಗು ಅರ್ಥ ಮಾಡ್ಕೋಬೇಕು ಆ ಪ್ರಶ್ನೆಯಲ್ಲಿ. ಈ ನಾನು ಯಾಕೆ ಸಮರ್ಥಿಸ್ಬೇಕು ಅಂದ್ರೆ ಇದರಿಂದ ಮಣ್ಣು ಸವೆತದಿಂದ ಹಲವು ಪರಿಣಾಮಗಳಾಗುತ್ತೆ, ಆ ಪರಿಣಾಮಗಳು ಯಾವುದು ಅಂತ ಅವನು ಬರಿಬೇಕು. ಹೌದಂದ್ರೆ ತುಂಬಾ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾನೊಂದು ಸಲಹೆ ಕೊಡೋದೇನಂದ್ರೆ, ಈಗ ಮಣ್ಣಿನ ಸವೆತ ಅಂದಾಗ ಮಗು ರೆಡಿ ಆಗಿರುತ್ತೆ, ಮಣ್ಣಿನ ಸವೆತಕ್ಕೆ ಕಾರಣ, ಪರಿಣಾಮ ಮತ್ತು ನಿವಾರಣಾ ಕ್ರಮಗಳನ್ನ, ಮುನ್ನೆಚ್ಚರಿಕೆ ತಡೆಗಟ್ಟುವ ಕ್ರಮಗಳನ್ನ ರೆಡಿ ಆಗಿರುತ್ತೆ. ಆಗ ಅವ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವ್ನು ಏನು ಓದಿರ್ತಾನೆ ಮಣ್ಣಿನ ಸವೆತಕ್ಕೆ ಅದೆಲ್ಲವನ್ನ ಬರ್ಲಿಕ್ಕೆ ಹೇಳ್ಬೇಕು ಅಂತ ಮಕ್ಕಳಿಗೆ. ಮತ್ತೆ ಜಾಣ ಮಕ್ಕಳು ಆ ನೇರ ಪ್ರಶ್ನೆಗೆ ನೇರವಾಗಿ ಆನ್ಸರ್ ಬರಿಬೇಕು. ಈಗ ಮತ್ತೊಂದು ಮ್ಯಾಪ್ ಇದೆಯಲ್ಲ ಸರ್, 5 ಮಾರ್ಕಿನ ಮ್ಯಾಪಿಗೆ
5 5 ಮಾರ್ಕಿನ ಮ್ಯಾಥ್ ಈ ಸಲ 10 ಪ್ಲೇಸ್ ಕೊಟ್ಟಿದ್ದಾರೆ ಸರ್ ಹೊಸದಾಗಿ. ಈ ಸಲ ಹೋದ ವರ್ಷ 7 ಪ್ಲೇಸ್ ಕೊಡ್ತಿದ್ರು, ಈ ಸಲ 10 ಪ್ಲೇಸ್ ಇರೋದ್ರಿಂದ ಮೊದಲ ಪಾಠದಲ್ಲಿ 3 ಗ್ಯಾರಂಟಿಯಾಗಿ ಬರ್ತದೆ ಸರ್. ಫಸ್ಟ್ ಲೆಸನ್ ಅನ್ನೇ ಒಂದು ಅಕ್ಷಾಂಶ, ಒಂದು ರೇಖಾಂಶ, ಆಮೇಲೆ ಒಂದು ಕರಾವಳಿ ತೀರ, ಆಮೇಲೆ ಒಂದು ಯಾವ್ದಾದ್ರು ಬಂದರು, ಹಾಗೆ ಒಂದು ಡ್ಯಾಮ್ ಸರ್. ಇವುಗಳನ್ನ ಒಂದ್ ಸ್ವಲ್ಪ ನೋಡ್ಕೊಂಡ್ರೆ ಮತ್ತೆ ಇಲ್ಲಿ ಕೈಗಾರಿಕೆ ಪಾಠದಲ್ಲಿ ಕೈಗಾರಿಕಾ ಸ್ಥಳಗಳು, ಆಮೇಲೆ ಇದು ನೈಸರ್ಗಿಕ ವಿಕೋಪ ಪಾಠದಲ್ಲಿ ಲಾತೂರ್ ಮತ್ತೆ ಕೊಯ್ನಾ, ಅದ್ರಲ್ಲಿ ಒಂದು ಗ್ಯಾರಂಟಿ ಕೊಡ್ತಾನೆ ಸರ್. ಬಾಂಬೆ ಹೈ, ಲಾತೂರ್, ಕೊಯ್ನಾ, ಆಮೇಲೆ ಒಂದು ಬಂದರು, ಒಂದು ವಿಮಾನ ನಿಲ್ದಾಣ, ಒಂದು ಡ್ಯಾಮ್, ಯಾವ್ದಾದ್ರು ಒಂದು ಅಣೆಕಟ್ಟು. ಮತ್ತೆ ಫಸ್ಟ್ ಪಾಠದಿಂದ 1-2 ಅಲ್ಲಿಗೆ ಅದಷ್ಟು ನೋಡ್ಕೊಂಡ್ರೆ ಅವ್ರು ಈಸಿಯಾಗಿ 5 ಮಾರ್ಕ್ ಈಸಿಯಾಗಿ ತಗೊಳ್ಬಹುದು. 5 ಮಾರ್ಕ್ ಪಕ್ಕ ಈ ರೀತಿ ಖಂಡಿತ ಪಕ್ಕ. ನನ್ನ ವಿದ್ಯಾರ್ಥಿಗಳು ಮೊನ್ನೆ ಎಲ್ಲ 16 ವಿದ್ಯಾರ್ಥಿಗಳು 5 ತೆಗೆದಿದ್ದಾರೆ. ಎಲ್ಲರೂ ಈಗ ನೀವು ಮಧ್ಯದಲ್ಲಿ ಮಾತಾಡುವಾಗ LB ಬಗ್ಗೆ ಹೇಳಿದ್ರಿ. ಹೌದು ಸರ್. LB ಇಂದ ಪಕ್ಕ ಬರ್ತದೆ ಇಷ್ಟು % ಅಂತ ಹೇಳಿ. ಪಕ್ಕ ಅಲ್ಲ ಸರ್, ಆಲ್ಮೋಸ್ಟ್ ಈ ಕ್ವಶನ್ ಪೇಪರ್ ಅಲ್ಲಿ ಸುಮಾರು 60-70ರವರೆಗೆ ಬಂದಿದೆ ಸರ್. LB ಅಲ್ಲಿ 70% ಬಂದಿದೆ. ಅಲ್ಲಿ ಆಕ್ಚುಲಿ 70% ಅಲ್ಲ ಸರ್, 80%. 64 ಮಾರ್ಕ್ LB ಇಂದ ಕೊಡ್ಲೇಬೇಕಂತ ನಿಯಮ ಇದೆ ಸರ್. ನಮ್ ಸೋಷಿಯಲ್ ಅಲ್ಲಂತೂ LB ಇಂದ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಂದ ಹಾಗಿದೆ ಸರ್ ಈ ಸಲ. ಅದು ಆನ್ಯುವಲ್ ಅಲ್ಲಿ ಪಕ್ಕ 64 ಮಾರ್ಕ್ LB ಇಂದ ಬರುತ್ತೆ. ಆ ಮಗು ಏನ್ ಮಾಡ್ಬೇಕಂದ್ರೆ, ಈಗ ಉದಾಹರಣೆಗೆ ಮೊದಲ ಪಾಠದಲ್ಲಿ 3 ಅಂಕದ ಪ್ರಶ್ನೆ ಇದೆ ಸರ್. LBA ದಲ್ಲಿ 3 ಅಂಕದಲ್ಲಿ 4 ಪ್ರಶ್ನೆ ಕೊಟ್ಟಿದ್ದಾನೆ. ಹೌದು. ಪ್ಲಾಸ್ಟಿಕ್ ಕದನದ ಕಾರಣ ಪರಿಣಾಮ, ಬಕ್ಸಾರ್ ಕದನದ ಪರಿಣಾಮ, ಮಾರ್ತಾಂಡ ವರ್ಮ, ಆಮೇಲೆ ಬ್ರಿಟಿಷರು ಜಲಮಾರ್ಗ ಯುರೋಪಿಯನ್ನರು ಜಲಮಾರ್ಗ ಕಂಡುಹಿಡಿಯಲು ಕಾರಣದ ಅಂಶಗಳು ಅಂತ 4 ಪ್ರಶ್ನೆ ಇದೆ. ಆ 4 ಪ್ರಶ್ನೆಯನ್ನ ಪರ್ಫೆಕ್ಟ್ ಮಾಡಿದ್ರೆ 1 ಪ್ರಶ್ನೆ ಅದು ಗ್ಯಾರಂಟಿ ಸಿಗ್ತದೆ ಅಂತ. ಹಾಗೆ ಯಾವ ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳಿವೆ, ಆ ಪಾಠದ 1 ಅಂಕದ ಪ್ರಶ್ನೆಗಳನ್ನ ಮಾತ್ರ ಓದ್ಕೋಬೇಕು. ಯಾವ ಅಂಕದಲ್ಲಿ 2 ಅಂಕದ ಪ್ರಶ್ನೆಗಳಿವೆ, ಆ ಪಾಠದಲ್ಲಿ 2 ಅಂಕದ ಮಾತ್ರ ಓದ್ಕೋಬೇಕು. ಆಗ ಪಾಸ್ ಆಗ್ಲಿಕ್ಕೂ ಸ್ವಲ್ಪ ಒಳ್ಳೆ ಅಂಕಗಳನ್ನು ತಗೊಳ್ಬಹುದು. ಇದು ಹೆಚ್ಚು ಅಂಕ ತಗೊಳ್ಳುವ ಮಗು ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಪಾಠದ ಒಳಗಿಂದ 1 ಅಂಕದ ಪ್ರಶ್ನೆ, 2 ಮಾರ್ಕಿನ ಪ್ರಶ್ನೆ, 3 ಮಾರ್ಕಿನ ಪ್ರಶ್ನೆ ಕೊಡ್ತಾನೆ. ಈಗ ಮೊನ್ನೆ ಕ್ವಶನ್ ಪೇಪರ್ ನೋಡ್ಬೇಕಾ ಮಕ್ಳಿಗೆ ಗೊತ್ತಾಗ್ತದೆ. ಅಲ್ಲಿ ಇದು ಮಳೆಯ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾನೆ. ಎಷ್ಟು ಶೇಕಡ ಋತು ಪಾಠದಲ್ಲಿ ಎಷ್ಟು ಶೇಕಡ ವಾರ್ಷಿಕ ಮಳೆ ಬೀಳ್ತದೆ ಅಂತ. ಅಂದ್ರೆ ಪಾಠದ ಒಳಗಿಂದ ಒಂದು ಪ್ರಶ್ನೆ ತಗೊಂಡಿದ್ದಾನೆ. ಅಲ್ಲಿ ಅದು LBA ಬಿಟ್ಟು ಟೆಕ್ಸ್ಟ್ ಬುಕ್ ಇಂದ ತೆಗೆದಿರ್ತಾನೆ ಆ ತರ. ಆಮೇಲೆ 2 ನೀತಿಗಳು ಯಾವುದು ಕೇಳಿದ್ರು ನೋಡಿ, ಬ್ರಿಟಿಷರ ಜಾರಿಗೆ ತಂದ ನೀತಿಗಳು. ಈ ತರ ಪಾಠ ಆ ಮಗು ಔಟ್ ಆಫ್ ಔಟ್ ತೆಗೆಯೋ ಮಕ್ಕಳು ಸ್ವಲ್ಪ ಆ 3 ಮಾರ್ಕಿನ ಪ್ರಶ್ನೆ ಇರುವ ಪಾಠದಲ್ಲಿ LB ಯಲ್ಲಿ ಕೊಟ್ಟ ಪ್ರಶ್ನೆ ಬಿಟ್ಟು ಇನ್ಯಾವುದಾದ್ರೂ ಪ್ರಶ್ನೆ ಕೇಳಬಹುದಾ, ಸಂಭಾವನೆ 6 ಪಾಯಿಂಟ್ಸ್ ಎಲ್ಲಾದ್ರು ಸಿಗ್ತದ, 4 ಮಾರ್ಕಿನ ಪ್ರಶ್ನೆ ಇದ್ರೆ 8 ಪಾಯಿಂಟ್ಸ್ ಎಲ್ಲಾದ್ರು ಸಿಗ್ತದ ಅನ್ನೋದನ್ನ ಒಂಚೂರು ನೋಡ್ಕೊಂಡ್ರೆ ಅವರು ಖಂಡಿತ 100% ಈ ಸಲ ಬ್ಲೂ ಪ್ರಿಂಟ್ ಕೊಟ್ಟಿರೋದ್ರಿಂದ 100% ಹೆಚ್ಚಿನ ವಿದ್ಯಾರ್ಥಿಗಳು ತಗೊಳ್ಬಹುದು ಸರ್. ಖಂಡಿತ ತಗೊಳ್ಬಹುದು. LBM ಮಾತ್ರ ತುಂಬಾ ರಿವಿಷನ್ ಮಾಡ್ಬೇಕಾಗತ್ತೆ ಸರ್. ಹೌದು. ಓಕೆ, ತುಂಬಾ ಸಂತೋಷ ಆಯ್ತು. ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ. ನಿಮ್ ಜೊತೆ ಮಾತಾಡೋಕೆ ಧನ್ಯವಾದಗಳು ಸರ್. ಓಕೆ, ನಿಮ್ಮಂತ ಮಾರ್ಗದರ್ಶನ ಮಾಡ್ತಾ ಇರಿ ಸರ್ ಆಗಾಗ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಒಂದು ಬಾಕಿ ಐತೆ ಕಣ, ನೋಡೋಣ, ಪ್ರಯತ್ನ ಮಾಡೋಣ. ಪ್ರಶಾಂತ್ ಶೆಟ್ಟಿ ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ನಾವು ಒಂದು ಗಮನಿಸೋಣ, ಬಹಳ ಬೇಗದಲ್ಲಿ ಗಮನಿಸೋಣ, ಯಾವ ರೀತಿಯಲ್ಲಿ ಸಿಗ್ತಾ ನೋಡೋಣ. ಬಹುಶಃ ಈಗೆಲ್ಲರ ಒಂದು ಸಾರಾಂಶ ಏನಂದ್ರೆ, ಮಗು ಖಂಡಿತವಾಗಿ ಈ ಬಾರಿ ಉತ್ತೀರ್ಣ ಆಗುತ್ತೆ. ಏನು ಈ ನಿಯಮಗಳು ಅನುಸರಿಸಿದಾಗ. ಒಂದನೇದಾಗಿ ಬ್ಲೂ ಪ್ರಿಂಟು, ಆಮೇಲೆ ಮಂಡಳಿ ಕೊಟ್ಟಂತ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಈಗ ಆಗ್ತಿರುವಂತ ಪೂರ್ವ ಸಿದ್ಧತಾ ಪರೀಕ್ಷೆ 3 ಪ್ರಶ್ನೆ ಪತ್ರಿಕೆ ಮತ್ತೆ ಸಿಗ್ತದೆ. ಅದೆಷ್ಟನ್ನ ಗಮನಿಸ್ಕೊಂಡ್ರೆ ಬಹುಶಃ ಮಕ್ಕಳಿಗೆ ಯಾವುದೇ ಆತಂಕ ಇಲ್ಲ. ಪಬ್ಲಿಕ್ ಪರೀಕ್ಷೆಗೆ ಹೋಗುವಾಗ ಆರಾಮದಲ್ಲಿ ಹೋಗ್ಬಹುದು. ಮತ್ತೊಂದು ನಾವು ಓಕೆ ಹಲೋ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಕೇಳ್ತಾ ಉಂಟಲ್ಲ ಸರ್ ಸ್ವರ ಈಗ? ಕೇಳಿಸ್ತಾ ಉಂಟು. ತುಂಬಾ ಖುಷಿ ಆಯ್ತು ಸರ್. ಸರ್ ನನಗೂ ಕೂಡ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. ಓಕೆ, ನೇರವಾಗಿ ಪ್ರಶ್ನೆ ಸರ್. ಮೊನ್ನೆಯ ಪರೀಕ್ಷೆ ಬ್ಲೂ ಪ್ರಿಂಟ್ ಪ್ರಕಾರ ಇತ್ತಾ ಸರ್? ಖಂಡಿತವಾಗ್ಲೂ ಇತ್ತು ಸರ್. ಯಾಕಂದ್ರೆ ಮೊದಲ ಪೂರ್ವ ಪರೀಕ್ಷೆಯಲ್ಲಿ ದ್ವಿತೀಯ ಭಾಷೆ ಇಂಗ್ಲಿಷ್ ಅಲ್ಲಿ ಕೇಳಿದ ಎಲ್ಲಾ ಪ್ರಶ್ನೆಗಳು ನಿಮ್ಮ ಅನುಗುಣವಾಗಿತ್ತು ಸರ್.
ಎಂಬತ್ತು ಅಂಕಗಳ 38 ಪ್ರಶ್ನೆಗಳು ಎಲ್ಲವೂ ಈ ಮೊದಲೇ KCBಯಲ್ಲಿ ಅನುಮೋದಿಸಿದ ನೀಲನಕಾಶೆಯಂತೆ ಬಂದಿದ್ದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಿಮೆಂಬರಿಂಗ್ ಒಂದು 10%, ಕಾಂಪ್ರಹೆನ್ಷನ್ 40%, ಎಕ್ಸ್ಪ್ರೆಷನ್ 45%, ಅಪ್ರಿಸಿಯೇಷನ್ 5%. ಹೀಗೆ ಎಲ್ಲವೂ ಕೂಡ ಮೊದಲೇ ಏನ್ ನಿಗದಿಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಕೇಳಿದ್ರು ಸರ್. ಪ್ರಶ್ನೆ ಪತ್ರಿಕೆ ಮಟ್ಟ ಹೇಗಿದೆ ಸರ್? ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಈ ಸತ್ಯ ಮಾದರಿ ಮಟ್ಟ ಸಮರ್ಪಕವಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಗೊಂದಲ ಮೂಡಿಸಲಿಲ್ಲ. ಯಾಕಂದ್ರೆ ಮೊದಲು ಕೊಡೋದೊಂದು ಹೇಳೋದೊಂದು ಆಗ್ತಾ ಇತ್ತು. ಈ ಸತ್ಯ ಹಾಗಾಗ್ಲಿಲ್ಲ. ಹಾಗಾಗಿ ಸಮರ್ಥವಾಗಿ ಪರೀಕ್ಷೆನ ಎದುರಿಸಲಿಕ್ಕೆ ಎಲ್ರಿಗೂ ಒಂದು ಪೂರ್ವ ತಯಾರಿ ಮಾಡ್ಕೊಂಡು ಬರ್ಲಿಕ್ಕೆ ಈಸಿ ಆಯ್ತು ಸರ್. ಮತ್ತೆ ಅದ್ರಲ್ಲಿ ಈಸಿ ಅನ್ನೋದು 30% ಕೊಟ್ರೆ, ಆವರೇಜ್ ಅನ್ನ 50% ಕೊಟ್ಟಿದ್ರು. ಹಾಗೆ ಡಿಫಿಕಲ್ಟಿ ಲೆವೆಲ್ 20% ಗೆಲ್ಸಿದ್ರು. ಮತ್ತೆ LBಯಲ್ಲೇ ತೆಗ್ದಿರೋದ್ರಿಂದ ಎಲ್ರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸನ ಮೂಡಿಸಿತ್ತು ಅಂತ ಹೇಳ್ಬೋದು ಸರ್. ಈಗ ಮಂಡಳಿ ಬಿಡುಗಡೆ ಮಾಡಿದ ಮಾದರಿ ಪ್ರಶ್ನೆ ಪತ್ರಿಕೆ 4 ಇತ್ತು, ಅದನ್ನ ಅನುಸರಿಸಿದ್ರ? ಖಂಡಿತವಾಗ್ಲು ಯಾವ ರೀತಿ ಬರ್ತವೆ ಅಂತ ಮೊದಲೇ ಹೇಳಿದ್ರು. ಇನ್ನೊಂದು ಏನಂದ್ರೆ KCB ಇಂದಲೇ ಮೊದಲೇ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡುಗಡೆ ಮಾಡಿತ್ತು. ನಾನು ಕೂಡ ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಭಾಗ ಆಗಿದ್ದೆ. ಈ ಬಾರಿಯ ಪ್ರಶ್ನೆ ಪತ್ರಿಕೆಯ ಕೂಡ ಈಗಾಗಲೇ ಮಂಡಳಿ ಬಿಡುಗಡೆಗೊಳಿಸಿದ 4ನೇ ಮಾದರಿ 4 ಮಾದರಿ ಇತ್ತು, ಅದರ ಮುಂದುವರಿದ ಭಾಗ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈಗ ಇಂಗ್ಲಿಷಲ್ಲಿ, ಈಗ ನಾವು ಇಂಗ್ಲಿಷಲ್ಲಿ ಗಮನಿಸುವಾಗ ಅಲ್ಲಿ LBಯನ್ನು ಅನುಸರಿ ಫಾಲೋಅಪ್ ಮಾಡಿದ್ದಾರೆ. ಹೌದು ಸರ್. ಗ್ರಾಮರ್ ಏನ್ ಹೇಳಿ ಗ್ರಾಮರ್ ಪ್ರಶ್ನೆಗಳು ಕೂಡ ಏನಾಗಿ ಗ್ರಾಮರ್ ಅಂದ್ರೆ ಸರ್ ಅಲ್ಲಿ ಏನ್ ಫಾರ್ಮೆಟ್ ಇದೆ ಆ ಫಾರ್ಮೆಟ್ ಅನ್ನ ಹಾಗೆಯೇ ಕೇಳಿದ್ದಾರೆ. ಹೌದೌದು. ಆದ್ರೆ ಅಲ್ಲಿ ಬೇಕಾದಂತ ಪ್ರಶ್ನೆಯನ್ನ ಬದಲಾಯಿಸುವುದು ಬಿಟ್ರೆ ಫಾರ್ಮೆಟ್ ಅದನ್ನೇ ಫಾಲೋ ಮಾಡಿದ್ದಾರೆ. ಈಗ ಅತಿ ಹೆಚ್ಚು ಮಾರ್ಕ್ ಅನ್ನ ಪಡಿಲಿಕ್ಕೆ ನಿಮ್ಮ ಟಿಪ್ಸ್ ಏನು ಸರ್, ಸಲಹೆ ಏನು? ಖಂಡಿತವಾಗ್ಲು ಸರ್, ಫಸ್ಟ್ ಆಫ್ ಆಲ್ ಒಂದು ನಾವು ಕ್ವಶನ್ ಬ್ಯಾಂಕಿಗೆ ಸ್ಟಿಕ್ ಆನ್ ಆಗಿರ್ಬೇಕು. ಮತ್ತೆ ನಾವು ಟೀಚರ್ಸ್ ಕೊಡುವಂತ ಗ್ರಾಮರ್ ಪಾರ್ಟ್ ಏನಿದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಫಾಲೋ ಮಾಡ್ಬೇಕು ಸರ್. ಮತ್ತೆ ಇನ್ನು ವಿಚಾರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಸಾಮಾನ್ಯವಾಗಿ ಮಕ್ಕಳು ಏನ್ ಸತತವಾಗಿ ಅಭ್ಯಾಸ ಮಾಡ್ತಾರೆ, ಮತ್ತೆ ಟೀಚರ್ಸ್ ಈ ಸರ್ತಿಯ ಮಟ್ಟಿಗೆ LBಯನ್ನ ನಾವು ಒಂಥರ ಗೈಡ್ ಅಂತ ಹೇಳ್ಕೊಂಡ್ರು ತಪ್ಪಾಗ್ಲಿಕ್ಕಿಲ್ಲ ಸರ್. ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ವಿಶ್ವಾಸದಿಂದ 100% ಮಾರ್ಕ್ ತೆಗಿಬಹುದು. ಅಂದ್ರೆ ನಿಮ್ ಮಾತು ಕೇಳಿದಾಗ ಎಲ್ಲ ಮಕ್ಕಳು ಪಾಸ್ ಆಗ್ಬೋದು ಈಗ? ಖಂಡಿತವಾಗ್ಲು ಸರ್. ಈ ಸರ್ತಿ ಫೇಲ್ ಆದ್ರೆ ಅಂತಂದ್ರೆ ಮೋಸ್ಟ್ಲಿ ನಮ್ ಕಡೆಯಿಂದ ಶಿಕ್ಷಣದಿಂದ ದೌರ್ಬಲ್ಯ ಇದ್ರೆ ಹೇಳ್ಕೋಬೇಕಾಗತ್ತೆ ಸರ್. ಕೊನೆಯ ಪ್ರಶ್ನೆ, ನಮ್ಮ ಈ ಮಾಧ್ಯಮದ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ನೀವೇನು ಸಂದೇಶ ಕೊಡ್ತೀರಾ ಸರ್? ಖಂಡಿತವಾಗ್ಲು ಸರ್, ಈ ಸರ್ತಿ ಒಂದು ಏನಿದೆ ಎಸ್ಪೆಷಲಿ ಒಂದು ಅವಕಾಶ ಅಂತ ಹೇಳ್ಬೇಕು ಸರ್. ಯಾಕಂದ್ರೆ ಇಷ್ಟು ವರ್ಷ ಎಲ್ಲವೂ ಕೂಡ ಯಾವ ಪರೀಕ್ಷೆಯಲ್ಲಿ ಏನ್ ಬರುತ್ತೋ ಅಥವಾ ಹೇಗೆ ಫೇಸ್ ಮಾಡೋದು ಅನ್ನುವಂತ ತೊಂದರೆ ಇರ್ತಾ ಇತ್ತು. ಆದ್ರೆ ಈ ವರ್ಷ ಮಟ್ಟಿಗೆ ಹೇಳುದಾದ್ರೆ ಬಹಳ ಈಸಿಯಾಗಿ ಪಾಸ್ ಆಗ್ಬಹುದು. ಒಂದು ಆತ್ಮವಿಶ್ವಾಸ ಮೂಡಿಸುವಂತ ಕೆಲಸ ಈಗ ಆಗಿದೆ. ಮೊದಲ ಪರೀಕ್ಷೆ ಎದುರಿಸಿದ ಪ್ರತಿ ಮಗುವನ್ನು ಕೇಳಿದ್ರು ಕೂಡ ಹೆಮ್ಮೆಯನ್ನು ಹೇಳುತ್ತೆ ನಾನು ಪಾಸ್ ಆಗ್ತೀನಿ ಅನ್ನೋದನ್ನ. ಯಾಕೆ ಅಂತ ಕೇಳಿದ್ರೆ ಈ ಸರ್ತಿ CBSE ಮಾಡೆಲ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಮಾರ್ಕ್ಸ್ ಮಟ್ಟವನ್ನು ಕೂಡ ಕಡಿಮೆ ಇರ್ತಿದ್ದಾರೆ. ಆದ್ರೆ ಇದೊಂದು ಏನೇ ಹೇಳ್ತೀನಿ ಅಂತಂದ್ರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡಕ್ಕೆ ಇದೊಂದು ಭಾರ ಅನ್ಸಬಹುದೇನೋ. ಯಾಕಂದ್ರೆ ಯಾವಾಗ್ಲೂ ಕೂಡ ನಾವು ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಬಂದಿದ್ದೇವೆ. ಆದ್ರೆ ಇದು ಮಕ್ಕಳ ಒಂದು ಉತ್ಸಾಹವನ್ನು ಖಂಡಿತವಾಗ್ಲೂ ಇಮ್ಮಡಿಗೊಳಿಸುತ್ತೆ. ಹಾಗಾಗಿ ತಾಳ್ಮೆಯಿಂದ ಬರಿಬಹುದು. 3 ಸರ್ತಿ ಎಕ್ಸಾಮ್ ಅನ್ನು ಬರೆಯೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೈ ಆಗುತ್ತೆ ಸರ್. ತುಂಬಾ ಥ್ಯಾಂಕ್ಸ್ ನಮ್ಮ ಕರೆ ಸ್ವೀಕರಿಸಿದ್ದಕ್ಕೆ. ದಯವಿಟ್ಟು ಸರ್, ಥ್ಯಾಂಕ್ ಯು. ಸಾರಿ ಆಗ ಕೇಳಿಸ್ತಿರ್ಲಿಲ್ಲ ಸರ್, ದಯವಿಟ್ಟು ಥ್ಯಾಂಕ್ ಯು. ಎಲ್ಲ SLC ಬರೆಯುವ ಎಲ್ಲ ವಿದ್ಯಾರ್ಥಿಗಳು ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಶೇಷವಾಗಿ ನಾವು ಮುಗಿಸ್ತಾ ಬರೋಣ ಈ ಕಾರ್ಯಕ್ರಮ. ಜ್ಯೋತಿ ಕೃಷ್ಣ ಪೂಜಾರಿ ಅವರಿಗೆ, ಪ್ರಶಾಂತ್ ಶೆಟ್ಟಿ ಅವರಿಗೆ, ಮನೋಹರ್ ಹೆಗ್ಡೆ, ನಾರಾಯಣ್ ಶೆಣೆ ಮತ್ತು ಪ್ರಶಾಂತ್ ಜತ್ತನ್ ಅವರಿಗೆ ನಮ್ಮ ಕಡೆಯಿಂದ ಶಿಕ್ಷಣ ಸೌರಭ ಕಾರ್ಯಕ್ರಮದಿಂದ ವಿಶೇಷವಾದಂಥ ಧನ್ಯವಾದಗಳು. ನಿಮ್ಮ ಒಂದು ಭರವಸೆಯ ಏನು ಮಾತು ಬಂತು ನೋಡಿ, ಇದನ್ನು ಖಂಡಿತ ನೋಡಿದ ಮಗುವಿಗೆ ಒಂದು ಆತ್ಮವಿಶ್ವಾಸದ, ಅಂದ್ರೆ ಇದರ ಮೂಲಕ ಬ್ಲೂ ಪ್ರಿಂಟ್ ಅನ್ನೇ ಅವರು ಹೆಚ್ಚಾಗಿ ಪ್ರಿಪೇರ್ ಮಾಡಿದ್ರೆ ಸಾಕಾಗ್ತದೆ. ಹೌದು, ಅದೊಂದು ಮತ್ತೆ ನಾನು ಒತ್ತಿ ಹೇಳ್ತೇನೆ. ಬ್ಲೂ ಪ್ರಿಂಟ್ ಏನು ಕೊಟ್ಟಿದ್ದಾರೆ ಅದನ್ನು ಖಂಡಿತ ಫಾಲೋಅಪ್ ಮಾಡಿ, LBಯನ್ನು ಫಾಲೋಅಪ್ ಮಾಡಿ. ಆಮೇಲೆ ಪ್ರೌಢ ಶಿಕ್ಷಣ ಮಂಡಳಿಯ 4 ಪ್ರಶ್ನೆ ಪತ್ರಿಕೆ ಮತ್ತು ಮುಂದೆ ಸಿಗುವಂತ 3 ಪ್ರಶ್ನೆ ಪತ್ರಿಕೆಯನ್ನು ಫಾಲೋಅಪ್ ಮಾಡಿಕೊಂಡ್ರೆ ಖಂಡಿತವಾಗಿ ಅಂಕವನ್ನು ಪಡಿಬೋದು ಅಂತ ಹೇಳ್ತಾ, ಬಹುಶಃ ಇವತ್ತು ನೀವು ಬಂದದ್ದು ಒಂದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀವಿ. ಇಲಾಖೆಯಿಂದ ತಾವು ಬಂದಿದ್ದೀರಿ. ವಿದ್ಯಾಂಗ ಇಲಾಖೆಯ ತಾಂತ್ರಿಕ ಸಹಾಯಕರಾಗಿ ಸತೀಶ್ ವಡ್ಡರ್ಸಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮ್ಮ ಕೂಡ ತುಂಬ ಧನ್ಯವಾದಗಳು. ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬರುವ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ.